ಆರಂಭ ಮಾಡೋಣ. ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಗಳಾಗಿ ನಡೆಯುವರು ಧನ್ಯರು. ಆತನ ಕಟ್ಟಡವನ್ನು ಕೈಕೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮ ತ್ರೈಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ಈ ಮುಂಜಾನೆ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ಹಾಡುವ ಸಂಗೀತಗಳಲ್ಲಿ 18ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 18, ಶಾಂತ ಯೇಸುವೆ ನಿನ್ನ ಹಾಗೆ ಯಾರು ಸರ್ವಲೋಕದಲ್ಲಿ ಎಲ್ಲ ನರಪುತ್ರರಲ್ಲಿ ಅತಿ ಶ್ರೇಷ್ಠನೇ ಶಾಂತ ಯೇಸುವೆ. 1, 3 ಮತ್ತು 5ನೇ ಚರಣ ಮಾತ್ರ ಹಾಡಿಕೊಳ್ಳೋಣ. ಶಾಂತ ಯೇಸುವೆ ನಿನ್ನ ಹಾಗೆ ಯಾರು ಸರ್ವಲೋಕದಲ್ಲಿ ಎಲ್ಲ ನರಪುತ್ರರಲ್ಲಿ ಅತಿ ಶ್ರೇಷ್ಠನೇ ಶಾಂತ ಯೇಸುವೆ. ಆದಿ ತೇಜಾನೆ ಪ್ರೀತಿಯಿಂದಲೇ ನರರಲ್ಲಿ ನರನಾಗಿ ನೀಚ ಶತ್ರು ಜನಕ್ಕಾಗಿ ನಿನ್ನನ್ನರ್ಪಿಸಿ ಯಜ್ಞ ಮಾಡಿದಿ. ಸತ್ಪ್ರವಾದಿಯೇ ಸರ್ವರಾಜನೇ ನಿನ್ನ ಚೇತ ಕೋಪುತ್ತೇವೆ. ನಿನ್ನ ಶೇಷನಾಗಿದ್ದೇನೆ. ನಿನ್ನ ಪಾದವೇ ಗತಿ ನನಗೆ. ಸರ್ವ ಸೃಷ್ಟಿಗೆ ಮೂಲ ಒಡೆಯನಾಗಿರುವ ನನ್ನ ಅತಿ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಕರ್ತನೆಯ ಸ್ವಾಮಿ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಅಪ್ಪ ತಂದೆ, ಈ ಉದಯ ಗಳಿಗೆಯಲ್ಲಿ ಕರ್ತನೆಯ ಸ್ವಾಮಿ ಸಭೆಯಾಗಿ ಕರ್ತನೆಯ ಸ್ವಾಮಿ ಕುಟುಂಬವಾಗಿ ಸೇರಿ ನಿಮ್ಮ ಸನ್ನಿಧಾನಕ್ಕೆ ಬರುವಂತೆ ದೇವರೇ, ನಮ್ಮ ಕುಟುಂಬದಲ್ಲಿ ದೇವರೇ, ನಮ್ಮ ಜೀವಿತದಲ್ಲಿ ನೀವು ಕೊಟ್ಟಿದ್ದಂತಹ ಒಂದು ಮಹಾಕೃಪೆಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆಯ ಸ್ವಾಮಿ. ಹೌದು ರಾಜ, ಕಳೆದ ರಾತ್ರಿ ಕರ್ತನೆಯ ಸ್ವಾಮಿ ನಮ್ಮಲ್ಲಿ ದೇವರೇ ತಿರುಗಿ ಈ ದಿನ ಕರ್ತನೆಯ ಸ್ವಾಮಿ ಸ್ವಲ್ಪ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಿ ಕಾಯ್ದು ಕಾಪಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ದೇವರೇ, ಎಷ್ಟೋ ಜನರು ಕರ್ತನೆ ಸ್ವಾಮಿ ಈ ದಿನ ಕರ್ತನೆ ಕಾಣದೆ ಕರ್ತನೆ ಸ್ವಾಮಿ ನಮ್ಮನ್ನು ಅಗಲಿ ಹೋಗಿದ್ದಾರೆ ಕರ್ತನೆ ಸ್ವಾಮಿ. ಅದರಿನ ಕೃಪೆಯ ಮೂಲಕ ಕರ್ತನೆ ಸ್ವಾಮಿ ನಮ್ಮನ್ನು ಸ್ವಾಮಿ ಈ ದಿನ ಕರ್ತನೆ ಜೀವಿತದ ಪಟ್ಟಿಯಲ್ಲಿ ಇರಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ಕರ್ತನೆ ಸ್ವಾಮಿ, ಅಲ್ಪರು ಅಯೋಗ್ಯರು ಗಣನೆಗೆ ಬಾರದರು ಆದ ನಮ್ಮನ್ನು ಸ್ವಾಮಿ ದೇವರೇ ನಿನ್ನ ಗಣನೆಗೆ ತೆಗೆದುಕೊಂಡು ಕರ್ತನೆ ಸ್ವಾಮಿ ನಮ್ಮನ್ನು ವಿಶೇಷವಾಗಿ ಕರ್ತನೆ ಸ್ವಾಮಿಯನ್ನು ಪ್ರೀತಿಸುವಂಥ ದೇವರು ನೀನು ಆಗಿದ್ದು ಕರ್ತನೆ ಸ್ವಾಮಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ಕರ್ತನೆ ಸ್ವಾಮಿ ದೇವರೇ, ಈ ದಿನ ಕರ್ತನೆ ಸ್ವಾಮಿ ನಿನ್ನ ಆಲಯಕ್ಕೆ ಬಂದಿರುವಂಥ ಪ್ರಿಯ ಎಲ್ಲ ನಿನ್ನ ಮುದ್ದು ಮಕ್ಕಳನ್ನು ಸ್ವಾಮಿ ದೇವರೇ ನಾನು ಆಶೀರ್ವದಿಸು ಕರ್ತನೆ ಸ್ವಾಮಿ. ದೇವರೇ, ಅವರು ಯಾವ ಒಂದು ಭಾರದಿಂದ ಕರ್ತನೆ ಚಿಂತೆಯಿಂದ ಕರ್ತನೆ ಸ್ವಾಮಿ ಬಂದಿದ್ದಾರೆ ಕರ್ತನೆ ಸ್ವಾಮಿ, ಅದು ನೀನು ಚೆನ್ನಾಗಿ ಬಲ್ಲವಂಥ ದೇವನೇ ಆಗಿದ್ದಿ ಕರ್ತನೆ ಸ್ವಾಮಿ. ದೇವರೇ, ಅವರೆಲ್ಲ ಭಾರಗಳನ್ನು ಕರ್ತನೆ ಸ್ವಾಮಿ ನೀಗಿಸುವಂಥ ದೇವರು ನೀನು ಆಗಿದ್ದಿ ಕರ್ತನೆ ಸ್ವಾಮಿ. ದೇವರೇ, ಈ ಒಂದು ಆನ್ಲೈನ್ ಮೂಲಕ ಕರ್ತನೆ ವೀಕ್ಷಿಸುವಂಥ ಪ್ರತಿಯೊಬ್ಬರನ್ನು ಸಹ ನೀನು ಆಶೀರ್ವದಿಸು ಕರ್ತನೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಈ ದಿನ ಕರ್ತನೆ ನಮ್ಮನ್ನು ಎಲ್ಲರನ್ನೂ ಸ್ವಾಮಿ ಅದ್ಭುತವಾಗಿ ನಡೆಸಬೇಕಾಗಿ ನಾನು ಪ್ರಾರ್ಥಿಸ್ತೇವೆ ಕರ್ತನೆ ಸ್ವಾಮಿ. ವಿಶೇಷವಾಗಿ ಕರ್ತನೆ ಈ ದಿನ ಕರ್ತನೆ ಸ್ವಾಮಿ ನಮ್ಮ ಸಭೆಗೋಸ್ಕರ ನಾವು ಪ್ರಾರ್ಥಿಸಲಾಗಿದ್ದೇವೆ ಕರ್ತನೆ ಸ್ವಾಮಿ. ದೇವರೇ, ನಮ್ಮ ಸಭೆಯ ಸಭಾಪಾಲಕರನ್ನು ಸ್ವಾಮಿ, ಸಭೆಯ ಎಲ್ಲ ಹಿರಿಯರನ್ನು ಸ್ವಾಮಿನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ದೇವರೇ, ಅವರು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಕರ್ತನೆ ಸ್ವಾಮಿ ದೇವರೇ, ಸಭೆಯ ಒಟ್ಟಿಗೆ ಇದ್ದುಕೊಂಡು ಕರ್ತನೆ ಸಭೆಯ ಎಲ್ಲ ಏಳಿಗೆಗಾಗಿ ಅವರು ಪ್ರಾರ್ಥಿಸುವಾಗ ಕರ್ತನೆ ದೇವರೇ, ಇನ್ನೂ ಅವರು ಬೇಕಾದಂಥ ಜ್ಞಾನವನ್ನು ತಿಳುವಳಿಕೆಯನ್ನು ಅನುಗ್ರಹವನ್ನು ಅನುಗ್ರಹಿಸಬೇಕಾಗಿ ಕರ್ತನೆ ಸ್ವಾಮಿ ಪ್ರಾರ್ಥಿಸ್ತೇವೆ ಕರ್ತನೆ ಸ್ವಾಮಿ. ಅದೇ ರೀತಿಯಾಗಿ ಕರ್ತನೆ ಸ್ವಾಮಿ ದೇವರೇ, ನಮ್ಮ ಎಲ್ಲ ಸಭೆಯ ಕುಟುಂಬಗಳನ್ನು ಸ್ವಾಮಿ ಈ ಒಂದು ವಿಶೇಷ ಸಂದರ್ಭದಲ್ಲಿ ಕರ್ತನೆ ನೆನಪು ಮಾಡಿಕೊಳ್ಳುತ್ತೇವೆ ಕರ್ತನೆ ಸ್ವಾಮಿ. ದೇವರೇ, ಸಭೆಯಲ್ಲಿರುವಂಥ ಎಲ್ಲ ಹಿರಿಯ ತಂದೆ ತಾಯಿಗಳನ್ನು ಸ್ವಾಮಿ, ಮಕ್ಕಳನ್ನು ಸ್ವಾಮಿ, ಮೊಮ್ಮಕ್ಕಳನ್ನು ಸ್ವಾಮಿ ವಿಶೇಷ ರೀತಿಯಲ್ಲಿ ನೀನು ಆಶೀರ್ವದಿಸಬೇಕಾಗಿ ನೀವು ಪ್ರಾರ್ಥಿಸ್ತೇವೆ. ವೃದ್ಧಾಪ್ಯದಿರುವಂಥ ತಂದೆ ತಾಯಿಗಳನ್ನು ಸ್ವಾಮಿ ನೀನು ಆಶೀರ್ವದಿಸು ಕರ್ತನೆ ಸ್ವಾಮಿ. ದೇವರೇ, ಅವರು ನಿನ್ನ ಬಲಪಡಿಸಪ್ಪ ಸ್ವಾಮಿ, ಅವ್ರಿಗೆ ಬೇಕಾದಂಥ ಆರೋಗ್ಯವನ್ನು ಬಲವನ್ನು ನೀನು ನೀಡಬೇಕಾಗಿ ನೀವು ಪ್ರಾರ್ಥಿಸ್ತೇವೆ ಕರ್ತನೆ ಸ್ವಾಮಿ.
ಅದೇ ರೀತಿಯಾಗಿ ಸ್ವಾಮಿ ಪ್ರಿಯ ಎಲ್ಲ ಯವನಸ್ಥ ಮಕ್ಕಳನ್ನು ಆಶೀರ್ವದಿಸ ಕರ್ತನೆ ಸ್ವಾಮಿ. ದೇವರೇ, ಯವನ ಕಾಲದಲ್ಲಿ ನಿನ್ನ ಸೃಷ್ಟಿಯ ಕರ್ತನ ಸರಿಸಬೇಕು ಎಂಬುದಾಗಿ ನಿನ್ನ ವಾಗ್ದಾನ ಮಾಡಿದಂಥ ದೇವರೇ ಕರ್ತನೆ ಸ್ವಾಮಿ. ದೇವರೇ, ಯವನ ಕಾಲದಲ್ಲಿರುವಂಥ ಎಲ್ಲ ನಿನ್ನ ಮಕ್ಕಳು ಕರ್ತನೆ ಸ್ವಾಮಿ. ದೇವರೇ, ಅವರ ಎಲ್ಲ ವಿದ್ಯಾರ್ಹತೆಗೆ ತಕ್ಕಂತೆ ಸ್ವಾಮಿ ಅವರಿಗೆ ಬೇಕಾದಂಥ ಉದ್ಯೋಗ ಅವಕಾಶಗಳನ್ನು ಕರ್ತನೆ ನೀಡಬೇಕಾಗಿ ನಾನು ಪ್ರಾರ್ಥಿಸ್ತೇವೆ ಕರ್ತನೆ ಸ್ವಾಮಿ. ಅದೇ ರೀತಿಯಾಗಿ ಕರ್ತನೆ ಸ್ವಾಮಿ ದೇವರೇ, ನಮ್ಮೆಲ್ಲ ಸ್ಥಳೀಯ ಸಂಸ್ಥೆಗಳಿಗೋಸ್ಕರ ಪ್ರಾರ್ಥಿಸ್ತೇವೆ ಕರ್ತನೆ ಸ್ವಾಮಿ. ದೇವರೇ, ಶಿಕ್ಷಣ ಸಂಸ್ಥೆಯಲ್ಲಿ ಕರ್ತನೆ ಸ್ವಾಮಿ ಕೆಲಸ ಮಾಡುವಂಥ ಎಲ್ಲ ನಿನ್ನ ಶಿಕ್ಷಕರನ್ನು ಸ್ವಾಮಿ ದೇವರೇ, ಅಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗವನ್ನು ಸ್ವಾಮಿ ವಿಶೇಷವಾಗಿ ಆಶೀರ್ವದಿಸು. ಅಲ್ಲಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ ಕರ್ತನೆ ಸ್ವಾಮಿ. ಅದು ಕರ್ತನೆ ಸ್ವಾಮಿ, ಈ ದಿನ ಕರ್ತನೆ ಸ್ವಾಮಿ ನಿನ್ನ ವಾಕ್ಯ ಸಂದೇಶವನ್ನು ಸಾರುವಂಥ ಪ್ರಿಯ ಮಗಳನ್ನು ಸಹ ನಿನ್ನ ಆಶೀರ್ವದಿಸು ಕರ್ತನೆ ಸ್ವಾಮಿ. ದೇವರಂತ ಅವರಿಂದ ಅವರ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತುಗಳು ಕರ್ತನೆ ಸ್ವಾಮಿ ದೇವರೇ, ನಮ್ಮೆಲ್ಲರ ಹೃದಯದಲ್ಲಿ ಕರ್ತನೆ ಅದು 60ರಷ್ಟು 70ರಷ್ಟು 100ರಷ್ಟು ಕರ್ತನೆ ಸ್ವಾಮಿ ಎಲ್ಲರ ಜೀವಿತದಲ್ಲಿ ಅದು ಫಲ ಕೊಡುವಂತೆ ದೇವರೇ ಆಗುವಂತೆ ನಿನ್ನ ಪ್ರಾರ್ಥಿಸ್ತೇವೆ ಕರ್ತನೆ ಸ್ವಾಮಿ. ಹೇಗೋ ಕರ್ತನೆ ಸ್ವಾಮಿ, ಈ ಆರಾಧನೆಯ ಆರಂಭ ಮಧ್ಯ ಅಂತ್ಯ ನೀನಾಗಿದ್ದುಕೊಂಡು ನಮ್ಮನ್ನು ಮುನ್ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ ಸ್ವಾಮಿ ಪ್ರಾರ್ಥಿಸಿ ಬೇಡಿ ಹೊಂದಿದರಾಗಿದ್ದೇವೆ. ಆಮೇನ್. ನಾವು ಸ್ವಲ್ಪ ಹೊತ್ತು ಕರ್ತನನ್ನು ಸ್ತುತಿಸುವ ಹಾಗೆ ಮಹಿಮಾಗೀತಗಳಲ್ಲಿ 87ನೇ ಮಹಿಮಾಗೀತವನ್ನು ಹಾಡಿಕೊಳ್ಳೋಣ. ಮಹಿಮಾಗೀತ ಪುಸ್ತಕದಲ್ಲಿ 87, ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಬಾಳು ಬೆಳಗಿಸುವ ಯೇಸುರಾಜನಿಗೆ ಪ್ರತಿದಿನವೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಬಾಳು ಬೆಳಗಿಸುವ ಯೇಸುರಾಜನಿಗೆ ಪ್ರತಿದಿನವೂ ಸ್ತೋತ್ರ. ನೀತಿಯ ಹಸ್ತದೇ ಸಹಿಸಿ ನಡೆಸುವ, ನೀತಿಯ ಹಸ್ತದೇ ಸಹಿಸಿ ನಡೆಸುವ, ಕರ್ತನೇ ನನ್ನ ಬಾಲ ಹೆದರೆನು ಎಂದಿಗೂ, ಕರ್ತನೇ ನನ್ನ ಬಾಲ ಹೆದರೆನು ಎಂದಿಗೂ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಬಾಳ ಬೆಳಗಿಸುವ ಯೇಸುರಾಜನಿಗೆ ಪ್ರತಿದಿನವೂ ಸ್ತೋತ್ರ. ನಂಬಿಗಸ್ತನು ನನ್ನನ್ನು ಕಾಯುವನು, ನಂಬಿಗಸ್ತನು ನನ್ನನ್ನು ಕಾಯುವನು, ಪರಿಶುದ್ಧಾತ್ಮದಿಂದ ಅಭಿಷೇಕ ಮಾಡುವನು, ಪರಿಶುದ್ಧಾತ್ಮದಿಂದ ಅಭಿಷೇಕ ಮಾಡುವನು. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಬಾಳ ಬೆಳಗಿಸುವ ಯೇಸುರಾಜನಿಗೆ ಪ್ರತಿದಿನವೂ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಸ್ತುತಿಸುವೆ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಸ್ತುತಿಸುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಬಾಳ ಬೆಳಗಿಸುವ ಯೇಸುರಾಜನಿಗೆ ಪ್ರತಿದಿನವೂ ಸ್ತೋತ್ರ, ಪ್ರತಿದಿನವೂ ಸ್ತೋತ್ರ, ಪ್ರತಿದಿನವೂ ಸ್ತೋತ್ರ. ಸಂದೇಶ ಕೇಳುವ ಪೂರ್ವದಲ್ಲಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವ ಹಾಗೆ ಮಹಿಮಾಗೀತ ಪುಸ್ತಕದಲ್ಲಿ 115ನೇ ಮಹಿಮಾಗೀತವನ್ನು ಹಾಡಿಕೊಳ್ಳೋಣ. ಮಹಿಮಾಗೀತ ಪುಸ್ತಕದಲ್ಲಿ 115. ಎಲ್ಲಿಸ್ಟೇಡ ನನ್ನ ಜೊತೆ ಇರಿ. ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕೃಪೆಯ ಸ್ತೋತ್ರವು
ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರವು. ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯಿಲ್ಲ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಇದುವರೆಗೂ ಕಾದು ನಡೆಸಿದ ಎಬೆನೆಜರ್ ಸ್ತೋತ್ರ. ಇದುವರೆಗೂ ಕಾದು ನಡೆಸಿದ ಎಬೆನೆಜರ್ ಸ್ತೋತ್ರ. ಎಲ್ಲ ಕಾಲವು ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ಲ ಕಾಲವು ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ, ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ. ನನ್ನ ಬಾಳಿನ ಫಲ ನೀನೇ, ನನ್ನ ಬಾಳಿನ ಫಲ ನೀನೇ. ಪ್ರಾರ್ಥನೆ ಮಾಡೋಣ. ಕೃಪೆಗಳಲ್ಲಿ ಐಶ್ವರ್ಯಭರಿತನಾದ ನನ್ನ ಸ್ವರ್ಗೀಯ ತಂದೆಯಾದ ದೇವರೇ, ಅಪ್ಪ ಸ್ವಾಮಿ, ನೂತನ ದಿನದ ಬೆಳಗಿನ ಜಾವದಲ್ಲಿ ಕರ್ತನೆ ನಿನ್ನ ಮಕ್ಕಳಾದಂಥ ನಾವುಗಳ ನಿನ್ನ ಪಾದ ಸನ್ನಿಧಿಯಲ್ಲಿ ಸೇರಿ ಬರುವುದಕ್ಕೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ, ಆರೋಗ್ಯಕ್ಕಾಗಿ ಸ್ತೋತ್ರ, ಆಯುಷ್ಯಕ್ಕಾಗಿ ಸ್ತೋತ್ರ. ದೇವರಿಗೆ ಕೊಟ್ಟಂಥ ಈ ನೂತನ ದಿನದಲ್ಲಿ ಕರ್ತನೆ ನಿನ್ನ ಮಹಿಮೆಗಾಗಿ ನಾವು ಜೀವಿಸುವಂತೆ ದೇವರೇ ಸಹಾಯ ಮಾಡು. ನಮ್ಮ ನಡೆ ನುಡಿ ಕ್ರಿಯೆಗಳು, ನಮ್ಮ ಬಾಯಿ ಮಾತುಗಳು ಎಲ್ಲವೂ ಕರ್ತನೆ ನಿನ್ನ ಚಿತ್ತಕ್ಕೆ ಯೋಗ್ಯವಾಗಿರಲಿ ಸ್ವಾಮಿ. ದೇವರೇ, ಉದಯ ಕಾಲದ ಆರಾಧನೆಯನ್ನು ಕರ್ತನೆ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಈ ಧ್ವನಿವರ್ಧಕದ ಮೂಲಕ ವಾಕ್ಯವನ್ನು ಆಲಿಸುವಂಥ ಎಲ್ಲ ನಿನ್ನ ಭಕ್ತ ಸಮೂಹವನ್ನು ಕರ್ತನೆ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ಕರ್ತನೆ ಈ ವಾಕ್ಯವನ್ನು ಕೇಳುವುದಕ್ಕೆ ದೇವರೇ ಅವರಿಗೆ ಕಿವಿಗಳನ್ನು ಕೊಡು ಸ್ವಾಮಿ, ಗ್ರಹಿಸಿಕೊಳ್ಳುವಂಥ ಆತ್ಮನನ್ನು ಕೊಡು ಸ್ವಾಮಿ. ದೇವರೇ, ಆ ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ದೇವರೇ ನಮಗೆ ಸಹಾಯ ಮಾಡು. ಪರಿಶುದ್ಧಾತ್ಮನಾದ ದೇವರೇ, ನಿನ್ನ ಸಹಾಯವಿಲ್ಲದೆ ನಾವು ಯಾವುದನ್ನು ಈ ಲೋಕದಲ್ಲಿ ಮಾಡಲಿಕ್ಕೆ ಅಶಕ್ತರಪ್ಪ. ದೇವಾ, ನೀ ಬೇಕು ಸರ್ವದ ಉದ್ಧಾರಕ. ನಮ್ಮ ಉದ್ಧಾರಕನು ನೀನಾಗಿದ್ದಿ. ನಮ್ಮ ಉದ್ಧಾರವು ಮೂಡಲಿಂದಾಗಲಿ ಪಡುವಣದಿಂದಾಗಲಿ ಅರಣ್ಯದಿಂದಾಗಲಿ ಬರಲಿಲ್ಲಪ್ಪ. ಸರ್ವಶಕ್ತನಾದ ದೇವರೇ, ನೀನೇ ನಮ್ಮ ಉದ್ಧಾರವಾಗಿರುವುದರಿಂದ ಈ ಉದಯ ಕಾಲದ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆಯನ್ನಿಟ್ಟು ನಮ್ಮ ಪ್ರತಿಯೊಬ್ಬೊಬ್ಬರನ್ನ ತುಂಬಿಸು, ಬಲಪಡಿಸಿ, ನಡೆಸು ಸ್ವಾಮಿ. ಹೇಗೂ ಸ್ವಾಮಿ, ನನ್ನ ಚಿತ್ತವಲ್ಲಪ್ಪ, ನಿನ್ನ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ನಮ್ಮ ಬಾಯಿ ಮಾತುಗಳು, ನಮ್ಮ ಹೃದಯದ ಧ್ಯಾನ ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಯೇಸು ನಾಮದಲ್ಲಿ ದೀನತೆಯಿಂದ ಬೇಡಿಕೊಂಡು ಹೊಂದಿದ್ದೇನೆ ನನ್ನ ತಂದೆಯೇ, ಆಮೇನ್, ಆಮೇನ್. ಈ ಉದಯ ಕಾಲದ ಆರಾಧನೆಗೆ ನಾನು ಆಯ್ದುಕೊಂಡಂಥ ದೇವರ ವಾಕ್ಯ 1 ಕೊರಿಂಥ 13ನೇ ಅಧ್ಯಾಯ 11ನೇ ವಚನವನ್ನು ಓದಿಕೊಳ್ಳೋಣ. 2 ಕೊರಿಂಥ 13ನೇ ಅಧ್ಯಾಯ 11ನೇ ವಚನವನ್ನು ಓದಿಕೊಳ್ಳೋಣ. ಕಡೆ ಮಾತೇನೆಂದರೆ, ಸಹೋದರರೇ, ಸಂತೋಷಪಡಿರಿ, ಕ್ರಮಪಡಿಸಿಕೊಳ್ಳಿರಿ, ಧೈರ್ಯವುಳ್ಳವರಾಗಿರ್ರಿ, ಒಂದೇ ಮನಸ್ಸುಳ್ಳವರಾಗಿರ್ರಿ, ಸಮಾಧಾನದಿಂದಿರಿ.
ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು ಎಂಬುದಾಗಿ. ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು ಎಂಬುದಾಗಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯ ಭಾಗದಲ್ಲಿ ನಾನು ಆಯ್ದುಕೊಂಡು ಇಂಥ ದೇವರ ವಾಕ್ಯ, ಈ ವಾಕ್ಯ ಪೌಲನು ನಮಗೆ ಹೇಳುವುದೇನೆಂದರೆ, ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು ಎಂಬುದಾಗಿ. ಹಾಗಾದರೆ ಕರ್ತನಲ್ಲಿ ಪ್ರಿಯ ದೇವ ಜನರೇ, ಉದಯ ಕಾಲದಲ್ಲಿ ಕರ್ತನು ಪೌಲನ ಮೂಲಕ ನಮಗೆ ತಿಳಿಯಪಡಿಸುವುದೇನೆಂದರೆ, ಪ್ರೀತಿ ಎಂಬುದಾಗಿ, ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಮ್ಮ ಸಂಗಡ ಇದ್ದಾನೆ. ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಮಗೆ ಬೇಕಾದದ್ದು ಏನೆಂದರೆ ಪ್ರೀತಿ ಬೇಕು. ನಮಗೆ ನಮ್ಮ ಕುಟುಂಬದಲ್ಲಾಗಲಿ, ನಾವು ಹೊರಗಡೆ ಹೋದಾಗಲಾಗಲಿ ನಮಗೆ ಪ್ರೀತಿ ಮತ್ತು ಕುಟುಂಬದಲ್ಲಿ ಸಮಾಧಾನ, ಶಾಂತಿ ಈ ಎರಡೂ ಇಲ್ಲದೆ ಹೋದಾಗ ನಮ್ಮ ಜೀವನದಲ್ಲಿ ಏನಾಗ್ತದೆ? ಗಲಿಬಿಲಿಗಳು, ಅಸಮಾಧಾನಗಳು, ಅಶಾಂತಿ, ಹೋರಾಟಗಳು, ವೇದನೆಗಳು, ನೋವುಗಳು, ಹೀಗೆ ಅನೇಕ ವಿಧವಾದಂಥ ರೀತಿಯಲ್ಲಿ ನಾವು ಅನುಭವಿಸ್ತೇವೆ. ಯಾಕಂದರೆ ಮಾನವರ ಜೀವಿತಕ್ಕೆ ಬೇಕಾದಂಥ ಮೊದಲನೇದಾಗಿ ನಮಗೆ ಪ್ರೀತಿ ಬೇಕು. ಆ ಪ್ರೀತಿ ಎಂದರೆ ಅದು ಕ್ರಿಸ್ತನ ಪ್ರೀತಿ ಎಂಬುದಾಗಿ ನಾವು ನೋಡ್ತೇವೆ. ಆ ಪ್ರೀತಿಯಲ್ಲಿ ಅನೇಕ ವಿಧಗಳಿವೆ. ಆದರೆ ಇಲ್ಲಿ ನಾನು ಹೇಳುವಂಥ ವಾಕ್ಯ ಏನೆಂದರೆ, ಕ್ರಿಸ್ತನ ದೈವಿಕ ಪ್ರೀತಿ ಅದು ಆಗಾಫ್ಯ ಪ್ರೀತಿ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತದೆ. ಪ್ರೀತಿಯು ಇದು ಪರಿಶುದ್ಧಾತ್ಮನ ವರಗಳಲ್ಲಿ ಮೊದಲನೆಯ ಫಲವಾಗಿದೆ. ಗಲಾತ್ಯ 5:22 ನಾವು ನೋಡ್ತೇವೆ. ಅಲ್ಲಿ 9 ಫಲಗಳನ್ನು ನಾವು ನೋಡ್ತೇವೆ. ಆ 9 ಫಲಗಳಲ್ಲಿ ಮೊದಲನೇ ಫಲ ಪ್ರೀತಿ ಎಂಬುದಾಗಿ ನಾವು. ಹಾಗಾದರೆ ಆ ಪ್ರೀತಿಯ ಆಳದಲ್ಲಿ ನಾವು ಏನು ಮಾಡಬೇಕಂದ್ರೆ ಬೆಳಿಬೇಕು ಎಂಬುದಾಗಿ ಪೌಲನು ಈ ಉದಯ ಕಾಲದಲ್ಲಿ ನಮಗೆ ತಿಳಿಯಪಡಿಸ್ತಾನೆ. ಪ್ರೀತಿ ಎಂಬ ಈ 2 ಅಕ್ಷರಗಳಲ್ಲಿ ಏನಾಗಿದೆ? ಎಲ್ಲವೂ ಅಡಕವಾಗಿದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಏನು ಮಾಡಿದ? ಆತನು ನಮಗಾಗಿ ಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ನೋಡ್ತದೆ. ಹಾಗಾದರೆ ಆ ವಾಕ್ಯದಲ್ಲಿ ನಾವು ನೋಡಿ, ಆತನ ನಂಬುವ ಒಬ್ಬನಾದರೂ ನಾಶವಾಗಬಾರ್ದು, ಎಲ್ಲರೂ ಏನು ಮಾಡಬೇಕು? ನಿತ್ಯ ಜೀವವನ್ನು ಪಡಿಬೇಕು. ನಿತ್ಯ ಜೀವ ಎಂಬುದಾಗಿ ನಾವು ಹೇಳುವಾಗ ದೇವರನ್ನು ನಾವು ಅರಿತುಕೊಳ್ಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿದೆ. ಹಾಗಾದರೆ ಆ ನಿತ್ಯ ಜೀವವನ್ನು ನಾವು ಪಡಿಬೇಕಾದರೆ ನಾವು ಯಾವಾಗಲೂ ದೇವರೊಟ್ಟಿಗೆ ನಾವು ಅನ್ಯೋನ್ಯವಾಗಿ ನಮ್ಮ ಜೀವಿತ ಕಾಲವನ್ನು ನಾವು ಅನ್ಯೋನ್ಯವಾಗಿ ಕಳೆಯುವಂಥವರು ನಾವಾಗಬೇಕು. ಯಾಕಂದರೆ ಆತನಿಲ್ಲದೆ ನಾವು ಈ ಲೋಕದಲ್ಲಿ ಜೀವಿಸುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ದೇವರ ವಾಕ್ಯ ತನ್ನ ಶಿಷ್ಯರಿಗೆ ಹೇಳಿದ, ನೀವು ನನ್ನನ್ನು ಬಿಟ್ಟು ಏನನ್ನೂ ಮಾಡಲಾರ್ರಿ ಎಂಬುದಾಗಿ. ಹಾಗಾದರೆ ಕರ್ತನಲ್ಲಿ ಪ್ರಿಯ ದೇವ ಜನರೇ, ಇವತ್ತು ನಾವು ಕ್ರಿಸ್ತನನ್ನು ಬಿಟ್ಟು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಬಿಟ್ಟು ನಾವು ಈ ಲೋಕದಲ್ಲಿ ಯಾವುದನ್ನು ಮಾಡುವುದಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಅಲ್ಲಿ ಫಿಲಿಪ್ಪ 3ನೇ ಅಧ್ಯಾಯದಲ್ಲಿ ಪೌಲನು ಹೇಳ್ತಾನೆ, ಸಮಸ್ತವೂ ಆತನಲ್ಲಿ ಅಡಕವಾಗಿದೆ, ಸಮಸ್ತವೂ ಆತನಲ್ಲಿ ಅಡಕವಾಗಿದೆ. ಆದ್ದರಿಂದ ಆತನು ನಮ್ಮನ್ನು ಏನು ಮಾಡಿದ್ದಾನೆ? ತನ್ನ ಅಪಾರವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದ್ದಾನೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಹಾಗಾದರೆ ಪ್ರಿಯ ದೇವ ಜನರೇ, ಈ ಉದಯ ಕಾಲದಲ್ಲಿ ನಾವು ಪ್ರೀತಿಯ ಆಳದಲ್ಲಿ ನಾವು ಬೆಳಿಬೇಕು. ಕ್ರಿಸ್ತನಿಗಾಗಿ ನಾವು ನಿಂತ್ಕೊಳ್ಬೇಕು. ಪ್ರೀತಿ ಇಲ್ಲದೆ ನಾವು ಯಾವುದನ್ನು ನಮ್ಮ ಜೀವನದಲ್ಲಿ ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಬೇಕು. ಒಂದು ಸಾರಿ ಒಬ್ಬ ದೇವರ ಸೇವಕರಾದಂಥ ಹೆನ್ರಿ ಮೂರ್ ಅವರು ಏನು ಮಾಡಿದ್ರು? ಒಂದು ಕೂಟವನ್ನು ಏರ್ಪಡಿಸಿದ್ರಂತೆ. ಒಂದು ಕೂಟವನ್ನು ಏರ್ಪಡಿಸಿದಾಗ ಆ ಕೂಟ 7 ದಿನಗಳ ಕಾಲ ಆ ಕೂಟವನ್ನು ಏರ್ಪಡಿಸಿದರು ಅವರು. ಆ ಕೂಟದಲ್ಲಿ ಅವರು 7 ದಿನವೂ ಪ್ರತಿ ಸಾಯಂಕಾಲ ಅವರು ಮಾತನಾಡಿದಂಥ ಸಂದೇಶ ದೇವರ ಪ್ರೀತಿಯ ವಿಷಯದಲ್ಲಿ ಅವರು ಮಾತನಾಡಿದರಂತೆ. 7 ದಿನಗಳ ಕಾಲವೂ ಅವರು ಏನು ಮಾಡಿದರು? ಒಂದೊಂದು ಹೊಸ ಹೊಸ ಪ್ರಕಟಣೆಯೊಂದಿಗೆ ಅವರು ಏನು ಮಾಡಿದರು? ಮಾತನಾಡಿದರು. ಆದರೆ ಅಲ್ಲಿ ನಾವು ನೋಡ್ತೀವಿ, ಆ ಒಂದೊಂದು ರಾತ್ರಿಯ ನೂತನ ಪ್ರಕಟಣೆಯೊಂದಿಗೆ ಕ್ರಿಸ್ತನು ಸುರಿಸಲ್ಪಟ್ಟಂಥ ರಕ್ತದ ವಿಷಯದಲ್ಲಿ ಅವರು ಮಾತನಾಡಿದ್ರಂತೆ. ಆದರೂ ಕೂಡ ಅವ್ರಿಗೆ ಏನಾಗಲಿಲ್ಲಂತೆ? ತೃಪ್ತಿ ಆಗಲಿಲ್ಲಂತೆ. ಅವರ ಕೊನೆಯಲ್ಲಿ ಹೇಳ್ತಾರೆ, ಕ್ರಿಸ್ತನು ನಮಗಾಗಿ ಕೊಟ್ಟಂಥ ರಕ್ತ ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟಂಥ ಕ್ರಿಸ್ತನ ವಿಷಯದಲ್ಲಿ ಕೊನೆಯಲ್ಲಿ ಅವರು ಹೇಳುವುದೇನೆಂದರೆ, ಅದಾಗಿ ಅಷ್ಟೆಲ್ಲ 7 ದಿನವೂ ಆ ವಿಷಯದಲ್ಲಿ ಅವರು ಪ್ರಸಂಗ ಮಾಡಿದರೂ ಕೂಡ ಅವ್ರಿಗೇನಾಗಲಿಲ್ಲ? ತೃಪ್ತಿ ಆಗಲಿಲ್ಲವಂತೆ. ಕೊನೆಯಲ್ಲಿ ಅವರು ಸೇವಕರು ಈ ರೀತಿಯಾಗಿ ಹೇಳ್ತಾರೆ, ಇಷ್ಟು ದಿವಸ ನಾನು ದೇವರ ಪ್ರೀತಿ ವಿಷಯದಲ್ಲಿ ನಾನು ವಿವರಿಸಿ ಸಂದೇಶವನ್ನು ಕೊಟ್ಟೆ. ಆದರೆ ಈ ಅಲ್ಪ ಜ್ಞಾನದಿಂದ ನಾನು ಈ ತೊದಲು ನುಡಿಯಿಂದ ದೇವರ ಪ್ರೀತಿಯನ್ನು ನಾನು ವರ್ಣಿಸಿದ್ದೇನೆ. ಆದರೆ ಆ ಪ್ರೀತಿಯನ್ನು ನನಗೇನಾಗಲಿಲ್ಲ? ವರ್ಣಿಸಲಿಕ್ಕೆ ಆಗಲೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಆದರೆ ನನ್ನಿಂದಲೂ
ಆ ದೇವರ ಪ್ರೀತಿಯನ್ನು ನನಗೆ ವರ್ಣಿಸಲಿಕ್ಕೆ ಆಗಲಿಲ್ಲ ಎಂಬುದಾಗಿ ಹೇಳ್ತಾರೆ. ಖಂಡಿತವಾಗಿಯೂ ಅಂಥ ಒಂದು ದೇವರ ಪ್ರೀತಿಯ ಆಳದಲ್ಲಿ ನಾವು ಬೆಳೆದೆ ನಮ್ಮನ್ನು ಕರ್ತನು ಪ್ರೀತಿಸಿದ್ದಾನೆ. ಆದ್ದರಿಂದ ದೇವರ ಪ್ರೀತಿಯನ್ನು ಮನುಷ್ಯ ಜ್ಞಾನದಿಂದ ನಮ್ಗೆ ಏನಾಗುವುದಿಲ್ಲ, ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ದೇವರು ನಮ್ಮನ್ನು ಅಷ್ಟಾಗಿ ಪ್ರೀತಿಸ್ತಾನೆ, ಅದಕ್ಕೆ ಮಿತಿಯೇ ಇಲ್ಲ. ಅದು ಆಳವಾದ ಪ್ರೀತಿ, ದೇವರ ಪ್ರೀತಿ ಅದು ಆಳವಾದಂಥ ಪ್ರೀತಿ. ಅದಕ್ಕೆ ರೋಮ 5:8 ನಾವು ನೋಡ್ತೇವೆ, ನಾವು ಪಾಪಿಗಳಾಗಿದ್ದಾಗಲೂ ಕೂಡ ಕರ್ತನು ನಮ್ಮನ್ನು ಏನು ಮಾಡಿದ್ದಾನೆ, ತನ್ನ ಅಪಾರವಾದ ಪ್ರೀತಿಯನ್ನು ಪ್ರೀತಿಸಿ ತನ್ನ ಧಾರಾಳವಾದ ಆ ಪ್ರೀತಿಯನ್ನು ನಮಗೆ ಪ್ರಕಟಪಡಿಸಿದ್ದಾನೆ. ನಾವು ರೋಮಾಪುರದ ಪತ್ರಿಕೆ 5ನೇ ಅಧ್ಯಾಯದ 8ನೇ ವಚನದಲ್ಲಿ ನೋಡ್ತೀವಿ, ಆತನ ಪ್ರೀತಿ ಏನಾಗಿದೆ, ನಮ್ಮ ಮೇಲೆ ಧಾರಾಳವಾಗಿ ಸುರಿಸಲ್ಪಟ್ಟಿದೆ. ಅದಕ್ಕೆ ಏನಿಲ್ಲ, ಮಿತಿ ಇಲ್ಲ, ಅದಕ್ಕೆ ನಿರ್ಬಂಧವಿಲ್ಲ. ಅದಕ್ಕೆ ಯೆರೆಮೀಯ 31:3 ನಾವು ನೋಡ್ತೇವೆ, ದೇವರು ನಮ್ಮನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ. ಇವತ್ತು ಮನುಷ್ಯನ ಪ್ರೀತಿ ಏನಾಗ್ತದೆ, ಅದು ಬಿದ್ದು ಹೋಗ್ತದೆ. ಆದರೆ ದೇವರ ಪ್ರೀತಿ ಏನಾಗ್ತದೆ, ಅದು ಶಾಶ್ವತವಾಗಿ ನಮ್ಮನ್ನು ನಡೆಸುವಂಥದ್ದಾಗಿದೆ. ಯಾಕಂದರೆ ನಾವು ಇತರರು ಯಾರಾದರೂ ನಮ್ಮನ್ನು ಪ್ರೀತಿ ಮಾಡಿದರೆ ನಾವು ಬಹಳಷ್ಟು ಅವರಿಗೆ ಗೌರವವನ್ನು ಕೊಡ್ತೇವೆ. ಆದರೆ ದೇವರು ನಮ್ಮನ್ನು ಉಂಟು ಮಾಡಿ, ನಮ್ಮನ್ನು ಸೃಷ್ಟಿಸಿ, ನಮ್ಮನ್ನು ಪ್ರೀತಿಸಿ, ನಮಗೋಸ್ಕರ ಪ್ರಾಣ ಕೊಟ್ಟ ಆತನಿಗೆ ನಾವು ಎಷ್ಟೊಂದು ಪ್ರೀತಿಯನ್ನು ನಾವು ತೋರಿಸ್ತೇವೆ. ಅವನಿಗಾಗಿ ನಾವು ಏನನ್ನು ಕೊಡ್ತಾ ಇದ್ದೇವೆ, ಕರ್ತನು ನಮ್ಮಿಂದ ಏನನ್ನು ಬಯಸ್ತಾನೆ ಎಂಬುದನ್ನು ನಾವು ಅರಿತುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ. ಯಾಕಂದರೆ ದೇವರಿಗೆ ಪ್ರೀತಿಗೆ ಏನಿಲ್ಲ, ನಿರ್ಬಂಧ ಇಲ್ಲ, ದೇವರ ಪ್ರೀತಿಗೆ ಮಿತಿ ಇಲ್ಲ. ಆ ಪ್ರೀತಿ ಅದ್ಭುತವಾದಂಥ ಪ್ರೀತಿ, ಅಪಾರವಾದಂಥ ಪ್ರೀತಿ. ಆ ಪ್ರೀತಿಯಿಂದ ದೇವರು ನಮ್ಮನ್ನು ಏನು ಮಾಡಿದ್ದಾನೆ, ನಮ್ಮನ್ನು ಪ್ರೀತಿಸಿದ್ದಾನೆ. ಅದಕ್ಕೆ ಪೌಲನು ಹೇಳ್ತಾನೆ, ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 18ನೇ ವಚನದಲ್ಲಿ ಹೇಳ್ತೀವಿ, ನೀವು ಏನು ಮಾಡ್ರಿ, ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ಅದರ ಉದ್ದ, ಅಗಲ, ಆಳ, ಎತ್ತರ ಎಷ್ಟೆಂಬುದನ್ನು ದೇವಜನರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳ್ಕೊಳ್ಳಲು ಏನಾಗ್ರಿ, ಪೂರ್ಣ ಶಕ್ತರಾಗ್ರಿ. ಹಾಗಾದರೆ ಆ ದೇವರ ಪ್ರೀತಿಯನ್ನು ಪೌಲನು ಹೇಳ್ತಾ ಇದ್ದಾನೆ, ಅದರ ಉದ್ದ, ಅಗಲ, ಆಳ, ಎತ್ತರ ಎಷ್ಟೆಂಬುದನ್ನು ತಿಳಿದುಕೊಳ್ಳೋದಕ್ಕೆ ನೀವೇನಾಗಬೇಕು, ಶಕ್ತರಾಗಬೇಕು. ನಾವು ನಮ್ಮದೇ ಆದಂಥ, ಹಾಗಾದರೆ ನಾವು ಪ್ರತಿದಿನ ಎದ್ದ ತಕ್ಷಣ ನಮ್ಮದೇ ಆದಂಥ ಕೆಲಸ ಕಾರ್ಯಗಳು, ನಮ್ಮದೇ ಆದಂಥ ಯೋಚನೆ, ನಮ್ಮದೇ ಆದಂಥ ಕಷ್ಟ, ನೋವು, ವೇದನೆಗಳಲ್ಲಿಯೇ ನಾವು ಏನು ಮಾಡ್ತೀವಿ, ನಾವು ಹೋಗಿಬಿಡ್ತೀವಿ. ಆದರೆ ದೇವರ ಪ್ರೀತಿಯನ್ನು ನಾವು ಅರಿತುಕೊಳ್ಳೋದಿಲ್ಲ. ದೇವರಿಗಾಗಿ ನಾವು ನಮ್ಮ ಜೀವನದಲ್ಲಿ ಯಾವುದನ್ನು ನಾವು ಆತನಿಗಾಗಿ, ಆತನು ನಮ್ಮಿಂದ ಯಾವುದನ್ನು ಬಯಸುವುದಿಲ್ಲ. ನಾವು ಆತನ ಸನ್ನಿಧಾನಕ್ಕೆ ಹೋಗ್ಬೇಕೆಂಬುದಾಗಿ ಬಯಸ್ತಾನೆ, ಆತನೊಟ್ಟಿಗೆ ನಾವು ಮಾತನಾಡಬೇಕೆಂಬುದಾಗಿ ಬಯಸ್ತಾನೆ, ಆತನೊಟ್ಟಿಗೆ ನಾವು ಜೀವಿಸಬೇಕೆಂಬುದಾಗಿ ಕರ್ತನು ಬಯಸ್ತಾನೆ. ಅಂಥ ಒಂದು ಪ್ರೀತಿಯ ಆಳದಲ್ಲಿ ನಾವು ಬೆಳಿಬೇಕು. ಯಾವಾಗ ನಾವು ಕ್ರಿಸ್ತನ ಪ್ರೀತಿಯ ಆಳದಲ್ಲಿ ದಿನೇ 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 ಬೆಳಿತೇವೋ, ಆಗ ಕ್ರಿಸ್ತನು ಏನು ಮಾಡ್ತಾನೆ, ಆ ನಿತ್ಯ ಜೀವಕ್ಕೆ ನಮ್ಮನ್ನು ಸೇರಿಸುವುದಕ್ಕೆ ಶಕ್ತನಾಗಿದ್ದಾನೆ. ಯಾರು ಆತನನ್ನು ಅರಿತುಕೊಳ್ತಾರೋ ಅವರು ಮಾತ್ರ ಆ ನಿತ್ಯ ಜೀವಕ್ಕೆ ಸೇರ್ತಾರೆ. ಯೇಸುವನ್ನು ನಾವು ನಮ್ಮ ಜೀವನದಲ್ಲಿ ಆತನನ್ನು ಏನಾಗಿದ್ದಾನೆ ಎಂಬುದನ್ನು ನಾವು ತಿಳಿದುಕೊಳ್ಳುವುದಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡಬೇಕು. ಆದ್ದರಿಂದ ಪ್ರಿಯ ದೇವಜನ, 1 ಯೋಹನ 4ನೇ ಅಧ್ಯಾಯದ 8ನೇ ವಚನದಲ್ಲಿ ನೋಡ್ತೀವಿ, ಯಾಕಂದರೆ ಆತನು ಏನಾಗಿದ್ದಾನೆ, ಪ್ರೀತಿ ಸ್ವರೂಪಿಯಾಗಿದ್ದಾನೆ. ನಮ್ಮ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಆದ್ದರಿಂದ ಆತನ ಪ್ರೀತಿಯ ಆಳದಲ್ಲಿ ನಾವು ಬೆಳಿಬೇಕು, ಆತನ ಸಾಮೀಪ್ಯಕ್ಕೆ ನಾವು ಹೋಗಬೇಕು ಎಂಬುದಾಗಿ ಕರ್ತನು ಬಯಸ್ತಾನೆ. ನನ್ನ ಮಕ್ಕಳು ನನ್ನ ಸನ್ನಿಧಾನಕ್ಕೆ ಬರಬೇಕು, ನಮಗೆ ಕರೆಯನ್ನು ಕೊಡ್ತಾನೆ ಆತನು. ಆದ್ದರಿಂದ ನಾವು ಏನು ಮಾಡಬೇಕಂದ್ರೆ ಆತನ ಸಾನ್ನಿಧ್ಯವನ್ನು ನಾವು ಬಯಸುವಂಥವರು ನಾವಾಗಬೇಕು. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡ್ತೀವಿ, ಯಾಕೆ ಕರ್ತನು ನಮ್ಮನ್ನು ಪ್ರೀತಿಸ್ತಾನೆ, ಯಾಕೆ ಪ್ರೀತಿಸ್ತಾನೆ, ಯಾಕೆ ನಮ್ಮನ್ನು ಇಷ್ಟು ಅಪಾರವಾಗಿ ದೇವರು ನಮ್ಮನ್ನು ಪ್ರೀತಿಸುವುದಕ್ಕೆ ಕಾರಣವೇನೆಂದರೆ, ಆ ಕಾರಣವನ್ನು ನಾವು ನೋಡಿದ್ರೆ ಆ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡ್ತೀವಿ, ನೀವು ಎಲ್ಲ ಜನರಿಗಿಂತ ಸ್ವಲ್ಪ ಜನರೆಂಬುದಾಗಿ ಆತನು ನಮ್ಮನ್ನು ಪ್ರೀತಿಸಲಿಲ್ಲ, ನಾವು ಒಳ್ಳೆಯವರೆಂಬುದಾಗಿ ಆತನು ನಮ್ಮನ್ನು ಪ್ರೀತಿಸಲಿಲ್ಲ. ದೇವರು ಪ್ರೀತಿಸುವುದಕ್ಕೆ ಕಾರಣ ನಾವು ಆತನ ಸೃಷ್ಟಿಗಳಾಗಿದ್ದೇವೆ, ನಾವು ಆತನ ಮಕ್ಕಳಾಗಿದ್ದೇವೆ. ಆದ್ದರಿಂದ ಆತನು ಏನು ಮಾಡಿದ್ದಾನೆ, ನಮ್ಮನ್ನು ಅಪಾರವಾಗಿ ಪ್ರೀತಿಸ್ತಾನೆ. ನಾವು ಆತನ ಜನಾಂಗವಾಗಿದ್ದೇವೆ, ಆತನು ಆಯ್ದುಕೊಂಡ ಜನಾಂಗ ನಾವಾಗಿದ್ದೇವೆ. ಆದ್ದರಿಂದ ದೇವರು ನಮ್ಮ ಮೇಲೆ ಏನು ಮಾಡಿದ್ದಾನೆ, ಅಷ್ಟೊಂದು ಅಪಾರವಾದ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ. ಹಾಗಾದರೆ ಪ್ರಿಯ ದೇವಜನರೇ, ಆ ಕ್ರಿಸ್ತನ ಪ್ರೀತಿಯನ್ನು ನಾನು ನೀನು ತಿಳಿದುಕೊಳ್ಬೇಕಾದರೆ ಆತನ ಸಾಮೀಪ್ಯಕ್ಕೆ ನಾವು ಬರಬೇಕು, ಆತನ ಒಂದು ಅನ್ಯೋನ್ಯತೆಯಲ್ಲಿ ನಾವು ಬೆಳಿಬೇಕು, ಆತನ ಸಂಪರ್ಕದಲ್ಲಿ ನಾವು ಇರಬೇಕು. ಆತನಿಗೂ ನಮಗೂ ಒಂದು ಏನಿದೆ, ಒಂದು ಸೇತುವೆ ಇದೆ. ಆ ಸೇತುವೆಯನ್ನು ದಾಟಿ ನಾವು ಆ ಕಡೆ ಹೋಗಬೇಕು, ಆತನೊಟ್ಟಿಗೆ ನಾವು ಜೀವನವನ್ನು ಮಾಡಬೇಕು. ಪ್ರತಿದಿನ ಆತನೊಟ್ಟಿಗೆ ನಮ್ಮ ಸಮಯವನ್ನು ನಾವು ಕಳಿಬೇಕೆಂಬುದಾಗಿ ಕರ್ತನು ಬಯಸುವಂಥವನಾಗಿದ್ದಾನೆ. ಆದ್ದರಿಂದ
ಇನ್ನು ಎರಡನೇದಾಗಿ ನಾವು ನೋಡ್ಕೊಂಡ ಶಾಂತಿಯನ್ನು ಕೊಡುವ ದೇವರು. ಮೊದಲನೇದಾಗಿ ಪ್ರೀತಿಯನ್ನು ಕೊಡುವ ದೇವರು, ಎರಡನೇದಾಗಿ ಶಾಂತಿಯನ್ನು ಕೊಡುವ ದೇವರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಇಂದು ನಮ್ಮ ಜೀವನದಲ್ಲಿ ನಾವು ಶಾಂತಿಗಾಗಿ ಏನು ಮಾಡ್ತಾ ಇದ್ದೇವೆ? ಅನೇಕರು ಏನು ಮಾಡ್ತಾ ಇದ್ದಾರೆ ಎಂದು ಶಾಂತಿಗಾಗಿ ಏನು ಮಾಡ್ತಾ ಇದ್ದಾರೆ? ಅನೇಕರು ತೀರ್ಥಯಾತ್ರೆಗೆ ಹೋಗ್ತಾರೆ, ಪುಣ್ಯ ಕಾರ್ಯಗಳನ್ನು ಮಾಡ್ತಾರೆ. ಅನೇಕರು ಮನಃಶಾಂತಿಗಾಗಿ ಪೂಜೆಗಳನ್ನು ಮಾಡಿಸ್ತಾರೆ. ಇಲ್ಲದೆ ಕೆಲವರು ಏನು ಮಾಡ್ತಾರೆ? ಪುಸ್ತಕಗಳನ್ನು ಓದ್ತಾರೆ, ಕೆಲವರು ಟಿವಿಗಳನ್ನು ನೋಡ್ತಾರೆ, ಚಿತ್ರಮಂದಿರಗಳಿಗೆ ಹೋಗ್ತಾರೆ, 3 ತಾಸು ಅಲ್ಲಿ ಕಳೀತಾರೆ. ಅನೇಕರು ಇನ್ನೂ ಕೆಲವರು ಏನು ಮಾಡ್ತಾರೆ? ಕುಡಿದು ಮನಸ್ಸಿಗೆ ಶಾಂತಿ ಸಿಕ್ಕಲಿ ಎಂಬುದಾಗಿ ಮತ್ತರಾಗ್ತಾರೆ. ಮನಸ್ಸಿಗೆ ಶಾಂತಿ, ಅದು ಇವೆಲ್ಲವುಗಳನ್ನು ಮಾಡುವುದರಿಂದ ನಮಗೇನು ಸಿಗುವುದಿಲ್ಲ? ಶಾಂತಿ ಸಮಾಧಾನ ಸಿಕ್ಕುವುದಿಲ್ಲ. ನಾವು ಶಾಂತಿ ಸಮಾಧಾನ ಸಿಕ್ಕಬೇಕಾದ್ರೆ ನಾವು ಕ್ರಿಸ್ತನ ಬಳಿಗೆ ಬರಬೇಕು. ನಾವು ಕಳೆದುಕೊಂಡಿದ್ದೇವೆ ಸಮಾಧಾನ ಶಾಂತಿಯನ್ನು. ನನ್ನ ಜೀವನದಲ್ಲಿ ನಾನು ಕಳೆದುಕೊಂಡಿದ್ದೇ ಆಗಿದ್ದರೆ ನಾನು ಕ್ರಿಸ್ತನ ಸನ್ನಿಧಾನದಲ್ಲಿ ಬಂದಾಗ ಮಾತ್ರ ಆ ಸಮಾಧಾನವನ್ನು, ಆ ಶಾಂತಿಯನ್ನು ನಾನು ಹೊಂದಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ನಾನು ಕಳೆದುಕೊಂಡಂಥ ಸಮಾಧಾನವನ್ನು ಆ ಬೀದಿಯಲ್ಲಿ ನಾನು ಹುಡುಕುವುದಾದರೆ ಅದು ಸಿಕ್ಕುವುದಿಲ್ಲ. ಎಲ್ಲಿ ಸಿಕ್ಕಬೇಕೋ ಅಲ್ಲಿ ಮಾತ್ರ ಅದು ಸಿಕ್ಕುವಂಥದ್ದಾಗಿದೆ. ಆದ್ದರಿಂದ ಪ್ರಿಯ ದೇವಜನರೇ, ನಾವು ಕ್ರಿಸ್ತನ ಬಳಿಗೆ ನಾವು ಬರೋಣ, ಆ ಕ್ರಿಸ್ತನ ಪ್ರೀತಿಯನ್ನು ನಾವು ಹೊಂದಿಕೊಳ್ಳೋಣ. ಆ ಕ್ರಿಸ್ತನ ಆಗ ನಮಗೆ ಏನು ಕೊಡ್ತಾನೆ? ಕರ್ತನು ನಮಗೆ ಶಾಂತಿ ಸಮಾಧಾನವನ್ನು ಆತನು ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವು ಎಲ್ಲಿ ಯಾವ ಪುಣ್ಯ ಕ್ಷೇತ್ರಗಳಿಗೆ ಹೋದರೂ ನಮಗೆ ಸಮಾಧಾನ ಸಿಕ್ಕೋದಿಲ್ಲ. ಎಲ್ಲಿ ಸಿಕ್ಕೋದಿಲ್ಲ ಸಮಾಧಾನ. ನಮಗೆ ಸಿಕ್ಕುವಂಥದ್ದು ಕರ್ತನ ಬಳಿಯಲ್ಲಿ ಮಾತ್ರ ನಮಗೆ ಸಮಾಧಾನ ಶಾಂತಿ ಸಿಕ್ಕುವಂಥದ್ದಾಗಿದೆ. ಆದ್ದರಿಂದ ನಾವು ನೋಡ್ತಾ ಇದ್ದೇವೆ, ಎಲ್ಲಿ ಹೋದರೂ ನಮ್ಗೆ ಏನಿಲ್ಲ, ಶಾಂತಿ ಸಮಾಧಾನ ಸಿಕ್ಕುವುದಿಲ್ಲ. ಕೊನೆಯಲ್ಲಿ ಏನು ಹೇಳ್ತಾರೆ? ಶಾಂತಿ ಇಲ್ಲದೆ, ಸಮಾಧಾನ ಇಲ್ಲದೆ ಅವ್ರು ಏನು ಮಾಡ್ತಾರೆ? ಪ್ರೀತಿ ಇಲ್ಲದೆ ಎಲ್ಲ ನಶ್ವರ ಬಿಡು ಏನಿದೆ ಲೋಕದಲ್ಲಿ ಎಂಬುದಾಗಿ ಹೇಳಿ ಕೊನೆಯಲ್ಲಿ ಅವರು ಅದಕ್ಕೆ ಶರಣರಾಗ್ತಾರೆ. ಆತ್ಮಹತ್ಯೆಗೆ ಅವರು ಏನು ಮಾಡ್ತಾರೆ? ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಸಿದ್ಧರಾಗ್ತಾರೆ. ಕೆಲವರು ಹುಚ್ಚರಾಗ್ತಾರೆ, ಕೆಲವರು ಮೃಗಗಳಂತೆ ವರ್ತನೆ ಮಾಡ್ತಾರೆ. ಯಾವಾಗ? ಮನಸ್ಸಿಗೆ ಶಾಂತಿ ಸಮಾಧಾನ ಸಿಕ್ಕದೇ ಇರುವಾಗ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಮಗೆ ಶಾಂತಿ ಸಮಾಧಾನ ಸಿಕ್ಕಬೇಕಾದರೆ ಕ್ರಿಸ್ತನ ಬಳಿಯಲ್ಲಿ ಮಾತ್ರ. ಕರ್ತನು, ಯಾಕಂದ್ರೆ ಆತನು ನಮಗೋಸ್ಕರ ರಕ್ತ ಸುರಿಸಿದ್ದಾನೆ, ಆತನು ನಮಗೋಸ್ಕರ ಚಿಂತಿಸ್ತಾನೆ, ಆತನು ನಮ್ಮನ್ನು ಪ್ರೀತಿಸಿದ್ದಾನೆ, ಆತನು ನಮ್ಮ ಅನುದಿನವೂ ನಮ್ಮ ಭಾರವನ್ನು ಹೊತ್ತುಕೊಳ್ಳುವ ಆತನಾಗಿದ್ದಾನೆ. ಅಂಥ ಕ್ರಿಸ್ತನ ಬಳಿಗೆ ನಾವು ಬರೋಣ, ಅಂಥ ತಂದೆಯ ಬಳಿಗೆ ನಾವು ಬರೋಣ. ಯಾರಾದರೂ ನಮಗೆ ಏನಾದರೂ ನಮ್ಮನ್ನು ಪ್ರೀತಿ ಮಾಡುವುದಾದರೆ ನಾವು ಅವ್ರಿಗೆ ಎಷ್ಟೊಂದು ಗೌರವವನ್ನು ಕೊಡ್ತೇವೆ. ಅವರನ್ನು ನಾವೇನು ಮಾಡ್ತೇವೆ? ಅವ್ರು ಹೇಳಿದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ. ಹಾಗಾದರೆ ಕರ್ತನು ನನ್ನನ್ನು ನಿನ್ನನ್ನು ಉಂಟು ಮಾಡಿ, ನನ್ನನ್ನು ನಿನ್ನನ್ನು ಪ್ರೀತಿಸಿ, ನಮಗೋಸ್ಕರ ಪ್ರಾಣ ಕೊಟ್ಟು ತನ್ನ ರಕ್ತವನ್ನು ಸುರಿಸಿದಂಥ ಕರ್ತನಿಗೆ ನಾವು ಏನನ್ನ ಕೊಡ್ತಾ ಇದ್ದೇವೆ? ಏನನ್ನ ಕೊಡ್ತಾ ಇದ್ದೇವೆ? ಹಾಗಾದರೆ ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಲೋಕದಲ್ಲಿರುವಂಥದ್ದು ಎಲ್ಲವೂ ನಶ್ವರವಾದದ್ದು. ಒಂದು ದಿನ ನಾವು ಈ ಲೋಕವನ್ನು ಬಿಟ್ಟು ಹೋಗಬೇಕು. ಈ ಲೋಕದಲ್ಲಿ ಯಾವುದು ಶಾಶ್ವತವಿಲ್ಲ, ಎಲ್ಲವೂ ವ್ಯರ್ಥವೇ ವ್ಯರ್ಥ, ಸಮಸ್ತ ವ್ಯರ್ಥ ಹೇಳ್ತಾನೆ ಸಲ್ಮೋನನು. ಎಲ್ಲವನ್ನ ತಿಳ್ಕೊಂಡು ಜ್ಞಾನಿಯಾದ ಸಲ್ಮೋನು ಹೇಳ್ತಾನೆ, ಎಲ್ಲವನ್ನ ಅನುಭವಿಸಿದ ನಂತರ, ಲೋಕದೆಲ್ಲ ಸಂಗತಿಗಳನ್ನು ಅನುಭವಿಸಿದ ಕೊನೆಯಲ್ಲಿ ಆತನ ಹೇಳಿದ ಮಾತು ಏನಂದ್ರೆ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ ಎಂಬುದಾಗಿ. ಹಾಗಾದರೆ ನಾವು ಮಾಡುವಂಥದ್ದು ಎಲ್ಲವೂ ವ್ಯರ್ಥ. ಒಂದು ದಿನ ನಾವು ಹೋದ್ಮೇಲೆ ಎಲ್ಲವೂ ನಮ್ಮ ಹಿಂದೆ ಹೋಗ್ಬಿಡ್ತದೆ. ಆದರೆ ನಮಗೋಸ್ಕರ ಪ್ರಾಣ ಕೊಟ್ಟಂತ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಬಳಿಗೆ ನಾವು ಸೇರ್ಬೇಕಂದ್ರೆ ನಾವು ಈ ಲೋಕದಲ್ಲಿ ನಮ್ಮನ್ನು ನಾವು ಏನು ಮಾಡಬೇಕು? ಸಿದ್ಧಪಡಿಸಿಕೊಳ್ಬೇಕು. ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಬೇಕು. ಸಿದ್ಧಪಡಿಸಿಕೊಳ್ಬೇಕಾದ್ರೆ ನನ್ನನ್ನು ಉಂಟು ಮಾಡಿದಂಥ ಕರ್ತನು, ರಕ್ಷಕನು ಎಂಥವನಾಗಿದ್ದಾನೆ ಎಂಬುದನ್ನು ನಾನು ಅರಿತುಕೊಂಡು ಆತನಿಗೋಸ್ಕರ ನಾನು ಜೀವಿಸುವುದಾದರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ನಾವು ದೊಡ್ಡ ಆಶೀರ್ವಾದವನ್ನು ನಾವು ಹೊಂದಿಕೊಳ್ತೇವೆ. ಶಾಂತಿ ಸಮಾಧಾನ ನಮ್ಮ ಜೀವನದಲ್ಲಿ ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಮತ್ತಾಯ 11:28 ನೋಡ್ತೇನೆ, ಅಲ್ಲಿ ದೇವರು ನಮಗೆ ಒಂದು ಕರೆಯನ್ನು ಕೊಡ್ತಾನೆ. ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ಏನು ಮಾಡ್ರಿ? ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಕರ್ತನು ಹೇಳುವಂಥ ಮಾತು. ನಮಗೆ ವಿಶ್ರಾಂತಿಯನ್ನು ಕೊಡುವಂಥ ದೇವರು ಕರ್ತನಾಗಿದ್ದಾನೆ. ನಮಗೆ ಸಮಾಧಾನವನ್ನು ಕೊಡುವಂಥವನು ಕರ್ತನಾಗಿದ್ದಾನೆ. ನಮ್ಮನ್ನು ನಡೆಸುವವನು ಕರ್ತನಾಗಿದ್ದಾನೆ. ನಮಗೋಸ್ಕರ ಚಿಂತಿಸುವವನು ಕರ್ತನಾಗಿದ್ದಾನೆ. ನಮ್ಮ ಭಾರವನ್ನು ಹೊತ್ತುಕೊಳ್ಳುವಂಥವನು ಕರ್ತನಾಗಿದ್ದಾನೆ. ಆದ್ದರಿಂದ ನಾವು ಕರ್ತನ ಬಳಿಗೆ ನಾವು ಬರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಪ್ರಿಯ ದೇವಜನ, ಆದ್ದರಿಂದ ಇಸ್ರಾಯೇಲ್ರ ಧರ್ಮೋಪದೇಶ ಕಾಂಡದಲ್ಲಿ ದೇವರ ವಾಕ್ಯ ಹೇಳ್ತೈತೆ, ಇಸ್ರಾಯೇಲ್ರೇ ನೀವೆಷ್ಟು ಭಾಗ್ಯವಂತರು ಎಂಬುದಾಗಿ. ಹಾಗಾದರೆ ಆ ಭಾಗ್ಯತೆಯನ್ನು ಕರ್ತನು ಇವತ್ತು ನಮಗೆ ಕೊಟ್ಟಿದ್ದಾನೆ. ಯಾಕಂದರೆ ಪ್ರೀತಿ ಇಲ್ಲದ ಈ ಲೋಕದಲ್ಲಿ ಏನಿಲ್ಲ?
ಶಾಂತಿ ಇಲ್ಲ, ಪ್ರೀತಿ ಇಲ್ಲದಂಥ ಲೋಕದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ? ನಾವು ಜೀವಿಸ್ತಾ ಇದ್ದೇವೆ. ಪ್ರೀತಿನೂ ನಮಗೆ ಸಿಕ್ಕೋದಿಲ್ಲ, ಶಾಂತಿನೂ ಸಿಕ್ಕೋದಿಲ್ಲ. ಆದರೆ ಸಿಕ್ಕುವಂಥದ್ದೇ ಅಲ್ಲೇ ಕರ್ತನ ಬಳಿ ಮಾತ್ರ. ಇಂದು ಅನೇಕರು ಹಣವಿದ್ದವರ ಬಳಿ ಏನು ಮಾಡ್ತಾರೆ? ಹಣವಿದ್ದವರನ್ನೇ ಪ್ರೀತಿ ಮಾಡ್ತಾರೆ. ಇನ್ನು ಕೆಲವರು ಅವರಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಆದರೆ ನಮ್ಮ ದೇವರು ಏನಾಗಿ ಮಾಡಿದ್ದಾನೆ? ಅದರಿಂದ ನಮಗನಿಗೆ ನೆಮ್ಮದಿ ಶಾಂತಿ ಸಿಕ್ಕುವುದಿಲ್ಲ. ನಮ್ಮ ದೇವರು ನಮ್ಮನ್ನು ಏನು ಮಾಡಿದ್ದಾನೆ? ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸಿದ್ದಾನೆ. ಶಾಶ್ವತವಾದ ಪ್ರೀತಿ. ಯೆರೆಮೀಯ 31ನೇ ಅಧ್ಯಾಯದ 3ನೇ ವಚನದಲ್ಲಿ ನಾವು ನೋಡ್ತೇವೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಕರ್ತನು ನಮ್ಮನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ ಎಂಬುದಾಗಿ. ಯೋಹಾನ 14:27ನೇ ವಚನ ಹೇಳ್ತದೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡ್ತೇನೆ, ಆದರೆ ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಏನಾಗಿರಲಿ? ಕಳವಳಗೊಳ್ಳದಿರಲಿ, ಹೆದರದಿರಲಿ. ಕರ್ತನು ನಮ್ಮನ್ನು ಧೈರ್ಯಪಡಿಸ್ತಾ ಇದ್ದಾನೆ. ಅಭಯವಚನವನ್ನು ಆತನು ಕೊಡ್ತಾ ಇದ್ದಾನೆ. ತನ್ನ ಶಾಂತಿಯನ್ನು ನಮಗೆ ಈ ಲೋಕದಲ್ಲಿ ಬಿಟ್ಟು ಹೋಗಿದ್ದಾನೆ. ಆತನು ಬರುವಾಗಲೂ ಸಮಾಧಾನದ ಪ್ರಭುವಾಗಿ ಈ ಲೋಕಕ್ಕೆ ಬಂದನು. ಆತನು ಈ ಲೋಕವನ್ನು ಬಿಟ್ಟು ಹೋಗುವಾಗಲೂ ಆತನಲ್ಲಿರುವಂಥ ಸಮಾಧಾನವನ್ನು ಆತನು ನಮಗೆ ಏನು ಮಾಡಿದ್ದಾನೆ? ಬಿಟ್ಟು ಹೋಗಿದ್ದಾನೆ. ಹೇಳ್ತಾನೆ ಕರ್ತನು, ಲೋಕದವರು ಕೊಡುವ ರೀತಿಯಲ್ಲಿ ನಾನು ನಿಮಗೆ ಸಮಾಧಾನ ಕೊಡೋದಿಲ್ಲ. ನಾನು ಏನು ಮಾಡಿದ್ದೇನೆ? ಆದ್ದರಿಂದ ನೀವೇನು ಮಾಡ್ರಿ? ಧೈರ್ಯವಾಗಿರ್ರಿ, ಧೈರ್ಯವಾಗಿರ್ರಿ. ಲೋಕದ ರೀತಿಯಲ್ಲಿ ನಾನು ನಿಮಗೆ ಕೊಡೋದಿಲ್ಲ. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ಹೆದರದಿರಲಿ. ಹೆದರಬೇಡ್ರಿ, ಕಳವಳೆಯಾಗೊಳ್ಬೇಡ್ರಿ. ನೀವೇನು ಮಾಡ್ರಿ? ನನ್ನ ಪ್ರೀತಿಯ ಆಳದಲ್ಲಿ ಬೆಳೀರಿ. ಆಗ ನಿಮಗೆ ಏನು ಕೊಡ್ತೀನಿ? ಶಾಂತಿಯನ್ನು, ಸಮಾಧಾನವನ್ನು ಕೊಡ್ತೇನೆ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. ಹಾಗಾದರೆ ಇದು ನಮಗೆ ಆತ್ಮಿಕ ಮನಃಶಾಂತಿಯನ್ನು ನೀಡುವಂಥ ನಮ್ಮ ಕರ್ತನ ಬಳಿಗೆ ನಾವು ಬರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಯಾರು ಕರ್ತನನ್ನು ಆತುಕೊಂಡಿರ್ತಾರೋ, ಯಾರು ಕರ್ತನಿಗಾಗಿ ಜೀವಿಸ್ತಾರೋ, ಅವರ ಕುಟುಂಬದಲ್ಲಿ ಯಾವಾಗಲೂ ಸಂತೋಷ, ಸಮಾಧಾನ, ನೆಮ್ಮದಿಯ ಜೀವನ ಇರ್ತದೆ. ಕಷ್ಟಗಳು ಬರ್ತವೆ ಅಂತ ಎಂಬುದಾಗಿ ಬರುವುದಿಲ್ಲ ಎಂಬುದಾಗಿ ಹೇಳೋದಿಲ್ಲ. ಅಲ್ಲಿ ಕಷ್ಟಗಳು ಬಂದೇ ಬರ್ತವೆ. ಯಾಕಂದರೆ ದೇವರ ಮಕ್ಕಳಿಗೆ ಸೈತಾನನ ಯಾವಾಗಲೂ ಹಿಡಿದುಕೊಳ್ಳೋದು ಕೂತಾನೆ. ಅದಕ್ಕೆ ಕಷ್ಟಗಳು ಬರ್ತವೆ. ಅದಕ್ಕೆ ನಾವು ಏನು ಮಾಡಬಾರ್ದು? ಹೆದರಬಾರ್ದು. ಅದಕ್ಕೆ ನಾವು ಕಳವಳವನ್ನಗೊಳ್ಳಬಾರ್ದು. ಆದ್ದರಿಂದ ನಾವು ಆತ್ಮಿಕವಾಗಿ ಕರ್ತನೊಟ್ಟಿಗೆ ನಾವು ಜೀವಿಸುವಾಗ ನಾವು ಏನು ಮಾಡ್ತೀವಿ? ಆತ್ಮಿಕ ಸಂತೋಷ ಕ್ರಿಸ್ತನಲ್ಲಿ ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ನಾವು ಕ್ರಿಸ್ತನಲ್ಲಿ ಇವತ್ತು ನಾವು ಜೀವಿಸುವಂಥವರು ನಾವು ಆಗಬೇಕು. ಅವರಿಗೆ ಆಗ ನಮಗೇನು ಸಿಗ್ತದೆ? ಸಮಾಧಾನ, ಸಂತೋಷ, ನೆಮ್ಮದಿಯ ಜೀವನ ಸಿಗ್ತದೆ. ಆದ್ದರಿಂದ ನಾವು ಏನು ಮಾಡೋಣ? ಕ್ರಿಸ್ತನಲ್ಲಿ ನಾವು ನೆಲೆಗೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಯಾವಾಗ ಕ್ರಿಸ್ತನಲ್ಲಿ ನಾವು ಆಳವಾಗಿ ಬೇರೂರ್ತೇವೋ ಆಗ ಏನು ಕೊಡ್ತೀವಿ? ಕ್ರಿಸ್ತನಿಗಾಗಿ ನಾವು ಫಲವನ್ನು ಕೊಡ್ತೀವಿ. ಆ ಫಲದ ಮೂಲಕ ಕ್ರಿಸ್ತನಿಗೆ ಏನಾಗ್ತದೆ? ಮಹಿಮೆ ಉಂಟಾಗ್ತದೆ. ಆದ್ದರಿಂದ ನಾವು ಆಗ ನಮ್ಮ ಜೀವನದಲ್ಲಿ ಸಮಾಧಾನ, ಶಾಂತಿಯನ್ನು ನಾವು ಹೊಂದಿಕೊಳ್ತೇವೆ. ಅದರ ಆಳವಾಗಿ ಬೆಳೆಯೋದಕ್ಕೆ ನಾವು ಪ್ರಯತ್ನವನ್ನು ಪಡಬೇಕು. ಒಂದು ಗಿಡವನ್ನು ನೆಟ್ಟಾಗ ಅದು ಆಳವಾಗಿ ಬೇರೂರಿದಾಗ ಮಾತ್ರ ಮೇಲೆ ಫಲವನ್ನು ಕೊಡ್ತದೆ. ಅದು ಬೇರೂರದೇ ಇಲ್ಲದಾಗ ಅದು ಫಲವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದು ಒಣಗಿ ಸತ್ತು ಹೋಗ್ತದೆ. ಆದ್ದರಿಂದ ಅಂಥ ಜೀವಿತ ನಮ್ಮದಾಗಬಾರ್ದು. ಅದಕ್ಕಾಗಿ ದೇವರು ನಮ್ಮನ್ನು ಕರೆಯಿಲ್ಲ. ಇವತ್ತು ದೇವರು ನಮ್ಮಿಂದ ಅಪೇಕ್ಷಿಸುವುದನ್ನು ನಾವು ಅರಿತುಕೊಳ್ಬೇಕು. ನಾವು ಆತನಿಗಾಗಿ ನಾವು ಫಲವನ್ನು ನಾವು ಕೊಡುವಂಥವರು ನಾವು ಆಗಬೇಕು. ಯಾಕಂದರೆ ನಾವು ಆದಿಕಾಂಡದಿಂದ ಪ್ರಕಟಣೆವರೆಗೂ ನಾವು ನೋಡ್ತೇವೆ ದೇವರ ಪ್ರೀತಿ ಎಂಥದ್ದು ಎಂಬುದನ್ನು ನಾವು ಅರಿತುಕೊಳ್ಬೇಕು. ಪ್ರತಿನಿತ್ಯ ದೇವರ ವಾಕ್ಯವನ್ನು ಓದುವುದರಲ್ಲಿ, ಅದನ್ನು ಗ್ರಹಿಸಿಕೊಳ್ಳುವುದರಲ್ಲಿ, ಅದನ್ನು ಧ್ಯಾನ ಮಾಡುವುದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ದಿನದ 24 ಗಂಟೆಗಳಲ್ಲಿ ನಾವು ಲೋಕದ ವ್ಯವಹಾರಗಳಲ್ಲಿಯೇ ನಮ್ಮ ಜೀವಿತ ಕಾಲವನ್ನು ನಾವು ಕಳೆದು ಬಿಡ್ತೀವಿ. ಆದರೆ ಕ್ರಿಸ್ತನಿಗಾಗಿ ನಾವು ಎಷ್ಟು ಸಮಯವನ್ನು ಕೊಡ್ತೀವಿ? ಯಾರಾದರೂ ನಮ್ಮ ಪರಿಚಯದವರು ನಮ್ಮನ್ನು ಪ್ರೀತಿಸುವಂಥವ್ರು ಇದ್ದರೆ ಅವರಿಗೆ ನಾವು ಹೆಚ್ಚು ಸಮಯವನ್ನು ನಾವು ಅವರೊಟ್ಟಿಗೆ ಕಳಿತೀವಿ. ಕರ್ತನಲ್ಲಿ ಪ್ರಿಯ ಇವತ್ತು ನಾವು ಮನುಷ್ಯನನ್ನು ನೆಚ್ಚಿ ಹೋಗೋದಾದರೆ ಅದರಿಂದ ನಮಗೆ ಯಾವುದು ಪ್ರತಿಫಲ ಸಿಕ್ಕುವುದಿಲ್ಲ, ಯಾವ ಪ್ರತಿಫಲವೂ ಸಿಕ್ಕುವುದಿಲ್ಲ. ಆದ್ದರಿಂದ ನಾವು ಕ್ರಿಸ್ತನಿಗೆ ಏನು ಮಾಡಬೇಕು? ನಮ್ಮನ್ನು ಯಾರು ಪ್ರೀತಿಸ್ತಾರೆ? ಕರ್ತನು ನಮ್ಮನ್ನು ಪ್ರೀತಿಸ್ತಾನೆ, ನನ್ನನ್ನು ಧೈರ್ಯಪಡಿಸ್ತಾನೆ, ನನ್ನನ್ನು ಸಂತೈಸ್ತಾನೆ, ನನ್ನನ್ನು ಆಧರಿಸ್ತಾನೆ, ನನ್ನನ್ನು ನಡೆಸ್ತಾನೆ ಎನ್ನುವಂಥ ಒಂದು ಪ್ರೀತಿ ನನ್ನಲ್ಲಿದೆ ಎನ್ನುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳುವಾಗ ನಾವೇನಾಗ್ತದೆ? ನಾವು ಕರ್ತನಿಗಾಗಿ ಎಷ್ಟೇ ಕಷ್ಟ ಬಂದರೂ ಕೂಡ ಕರ್ತನಿಗಾಗಿ ನಾವು ಸಮಯವನ್ನು ನಾವು ಕಳೆಯುವುದಕ್ಕೆ ಶಕ್ತರಾಗಿರ್ತೇವೆ. ಕರ್ತನಿಗಾಗಿ ನಮ್ಮ ಸಮಯವನ್ನು ನಾವು ಕಳಿಬೇಕು. ಬರೀ ಲೋಕದ ಜಂಜಾಟಗಳಲ್ಲಿ ನಾವು ಕ್ರಿಸ್ತನನ್ನು ಮರೆಯದಂತೆ ನಾವು ಲೋಕದವುಗಳನ್ನು ಯಾವುದನ್ನು ಮರೆಯುವುದಿಲ್ಲ. ಕರ್ತನನ್ನು ಮರಿತೇವೆ, ಯೇಸು ಕ್ರಿಸ್ತನನ್ನು ಮರಿತೇವೆ, ಆದರೆ ನಮಗೆ ಲೋಕದ ಯಾವ ಕೆಲಸ ಕಾರ್ಯಗಳನ್ನು ನಾವು ಮರೆಯುವುದಿಲ್ಲ. ನೋಡ್ರಿ ನಮ್ಮ ಜೀವನ ಎಂಥದ್ದಿದೆ. ಹಾಗಾದರೆ ಹೀಗಾಗುವಾಗ ನಾವು ಕ್ರಿಸ್ತನಿಗಾಗಿ ನಾವು ಫಲ ಕೊಡುವುದು ಹೇಗೆ?
ನಮ್ಮ ಜೀವನ ಹೇಗೆ ಇರಲಿ ಅದನ್ನು ನಡೆಸುವುದಕ್ಕೆ ಕರ್ತನಿದ್ದಾನೆ. ಮೊದಲು ನಾವು ಕರ್ತನಿಗಾಗಿ ನಮ್ಮ ಸಮಯವನ್ನು ಕೊಡೋಣ, ಆತನ ಬಳಿಗೆ ಬರೋಣ, ಆತನ ಸಾನ್ನಿಧ್ಯಕ್ಕೆ ನಾವು ನಮ್ಮನ್ನು ಒಪ್ಪಿಸಿಕೊಡೋಣ. ಯಾಕಂದರೆ ಕರ್ತನು ಏನು ಮಾಡ್ತಾನೆ, ಲೋಕದವರು ನಮ್ಮನ್ನು ಪ್ರೀತಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ನನ್ನನ್ನು ಉಂಟು ಮಾಡಿದಂಥ ಕರ್ತನು ಮಾತ್ರ ನನ್ನನ್ನು ನಿಮ್ಮನ್ನು ಪ್ರೀತಿಸ್ತಾನೆ. ಆತನು ನಮ್ಮ ಭಾರವನ್ನು ಹೊತ್ಕೊಳ್ತಾನೆ. ಆತನೊಬ್ಬನೇ ನಮಗೋಸ್ಕರ ಚಿಂತಿಸುವಂಥ ದೇವರಾಗಿದ್ದಾನೆ. ಆದ್ದರಿಂದ ಲೋಕದ ಕಡೆಗೆ ನಮ್ಮ ಮನಸ್ಸನ್ನು ನಾವು ತಿರುಗಿಸಿಕೊಳ್ಳದೆ ಕರ್ತನ ಕಡೆಗೆ ನಮ್ಮ ಮನಸ್ಸನ್ನು ನಾವು ಏನು ಮಾಡೋಣ, ಬದಲಾಯಿಸಿಕೊಳ್ಳೋಣ. ಆತನು ನಮ್ಮನ್ನು ಪ್ರೀತಿಸುವಂಥವನು ಆತನೊಬ್ಬನೇ ಇದ್ದಾನೆ. ಆತನೊಬ್ಬನೇ ನಮ್ಮನ್ನು ಪ್ರೀತಿಸುವಂಥವನಾಗಿದ್ದಾನೆ. ಆತನ ಪ್ರೀತಿಯ ಆಳದಲ್ಲಿ ನಾವು ಬೆಳಿಬೇಕು. ಆ ಪ್ರೀತಿಯ ಆಳ, ಉದ್ದ, ಅಗಲ, ಎತ್ತರ ಎಷ್ಟಿದೆ ಎಂಬುದನ್ನು ನಾವು ಅರಿತುಕೊಳ್ಬೇಕು. ಯಾವಾಗ ಅರಿತುಕೊಳ್ತೇವೆ? ದೇವರ ಸನ್ನಿಧಾನದಲ್ಲಿ ಬಂದಾಗ, ಆತನ ಪ್ರಸನ್ನತೆಯಲ್ಲಿ ನಾವು ಕಳೆದಾಗ ಆತನ ಪ್ರೀತಿಯನ್ನ ನಾವು ಅರಿತುಕೊಳ್ತೇವೆ. ಆಗ ನಮ್ಮ ಜೀವನದಲ್ಲಿ ಏನಾಗ್ತದೆ? ಶಾಂತಿ, ಸಮಾಧಾನ, ಪ್ರೀತಿ, ಐಕ್ಯ ಅನ್ನೋ ಎಲ್ಲವೂ ದೇವರು ಕೊಡುವ ಆತನಾಗಿದ್ದಾನೆ. ಯಾಕಂದ್ರೆ ಸಮಸ್ತವು ಆತನಲ್ಲಿ ಅಡಕವಾಗಿದೆ. ಆತನಲ್ಲಿ ಇರುವಂಥದ್ದನ್ನು ನಾವು ಹೊಂದಿಕೊಳ್ಬೇಕು. ಆತನಿಗಾಗಿ ಜೀವಿಸಬೇಕು. ಲೋಕವನ್ನು ನಾವು ಒಂದು ದಿವಸ ಬಿಟ್ಟು ಹೋಗ್ತೇವೆ, ನಮ್ಮ ದೇಹ ನಾಶವಾಗಿ ಹೋಗ್ತದೆ. ಆದರೆ ಈ ಲೋಕ ಬಿಟ್ಟ ನಂತರ ನಮಗೆ ಪರಲೋಕ ಇದೆ, ಒಂದು ನಿತ್ಯ ನಿರಂತರವಾದಂಥ ರಾಜ್ಯ ಇದೆ. ಆ ರಾಜ್ಯಕ್ಕಾಗಿ ಸೇರುವುದಕ್ಕೆ ನಾವು ಈ ಲೋಕದಲ್ಲಿ ಏನು ಮಾಡಬೇಕು? ನಾವು ಪ್ರಯತ್ನವನ್ನು ಪಡಬೇಕು. ಅದಕ್ಕೆ ಕರ್ತನು ಹೇಳ್ತಾನೆ, ಏನು ಮಾಡ್ತಾನೆ? ಆತನು ಏನು ಹೇಳ್ತಾನೆ? ಲೋಕದ ಪ್ರೀತಿ, ಶಾಂತಿ, ಸಮಾಧಾನ ಏನಂತೆ? ಕ್ಷಣಿಕವಾದದ್ದು. ಆಗಿನ ಪೂರ್ತಿಗೆ ನಮ್ಮನ್ನು ಅವರು ಪ್ರೀತಿ ಮಾಡ್ತಾರೆ, ಮತ್ತೆ ಹಿಂದೆ ಹೋಗಿ ನಮ್ಮ ವಿಷಯದಲ್ಲಿ ಆಡಿಕೊಳ್ತಾರೆ. ಆಕೆ ಹಂಗ, ಇವ್ರು ಹಿಂಗ, ಅವರು ಬೇಡ. ಪ್ರಿಯ ದೇವಜನರೇ, ಈ ಲೋಕ ನಮ್ಮದಲ್ಲ. ನಾವು ಸ್ವಲ್ಪ ದಿನ ಪರದೇಶಿಗಳು, ಪ್ರವಾಸಿಗಳಾಗಿ ಈ ಲೋಕಕ್ಕೆ ಬಂದಿದ್ದೇವೆ. ಆ ಕ್ರಿಸ್ತನ ಪ್ರೀತಿಯನ್ನು ನಾವು ಏನು ಮಾಡಬೇಕು? ಅರಿತುಕೊಂಡು ಬಾಳುವುದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಯಾಕೆಂದರೆ ನಿಮಗೆ ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಯಾವಾಗಲೂ ಇಮ್ಮಾನುವೇಲನಾಗಿದ್ದುಕೊಂಡು ಆತನು ನಿಮ್ಮ ಸಂಗಡ ಇರ್ತಾನೆ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದ ಅಲ್ಲಿ 20ನೇ ವಚನದಲ್ಲಿ ನಾವು ನೋಡ್ತೇವೆ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ. ಯಾರು ಹೇಳ್ತಾರೆ? ಯುಗದ ಸಮಾಪ್ತಿ ಅಂದ್ರೆ ಈ ಲೋಕ ಅಂತ್ಯವಾದರೂ ಕೂಡ ನಾನು ನಿಮ್ಮೊಟ್ಟಿಗೆ ಇರ್ತೇನೆ. ನೀವು ಚಿಂತೆ ಮಾಡಬೇಡ್ರಿ, ಕಳವಳಗೊಳ್ಬೇಡ್ರಿ, ಹೆದರಬೇಡ್ರಿ, ನಾನು ನಿಮ್ಮ ಸಂಗಡ ಇರ್ತೇನೆ, ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ಕರ್ತನು ನಮಗೆ ಅಭಯ ವಚನವನ್ನು ಕೊಡ್ತಾನೆ. ನಮ್ಮನ್ನು ನೆನಪು ಮಾಡಿಕೊಳ್ಳುವಂಥ ದೇವರು ಇದ್ದಾನೆ. ದೇವರು ನಮ್ಮನ್ನು ಯಾವಾಗಲೂ ನೆನಪಿಸಿಕೊಳ್ತಾನ್ರಿ. ನಮಗೋಸ್ಕರ ಕರ್ತನ ತಂದೆಯ ಬಲಭಾಷದಲ್ಲಿ ಕೂತ್ಕೊಂಡು ವಿಜ್ಞಾಪನೆಯನ್ನು ಮಾಡ್ತಾನ್ರಿ. ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುವಂಥ ದೇವರಾಗಿದ್ದಾನೆ. ಅದಕ್ಕೆ ಉತ್ತರವನ್ನು ಕೊಡುವಂಥ ದೇವರ. ಇಸ್ರಾಯೇಲರನ್ನ 40 ವರ್ಷಗಳ ಕಾಲ ಅರಣ್ಯದಲ್ಲಿ ನಡೆಸಿದಂಥ ದೇವರು, ಅವರಿಗೆ ಆಹಾರ, ಅನ್ನ, ವಸ್ತ್ರ, ದೇವದೂತರು ತಿನ್ನುವಂಥ ಮನ್ನವನ್ನು ಒದಗಿಸಿದ. ಬೆಳಗಿನ ಜಾವದಲ್ಲಿ ಅವರ ಗುಡಾರಗಳ ಸುತ್ತಲೂ ಆ ಮನ್ನ ಬಂದು ಬೀಳ್ತಾ ಇತ್ತು. ಎಂಥ ದೇವರು ನಮ್ಮ ದೇವರು! ಇಂಥ ದೇವರ ಮಕ್ಕಳಾದಂಥ ನಾವು ಎಷ್ಟು ಭಾಗ್ಯವಂತರು. ಆದ್ದರಿಂದ ಆತನ ಪ್ರೀತಿಯ ಅಲ್ಲಿ ನಾವು ಏನು ಮಾಡೋಣ? ನಾವು ಆಳದಲ್ಲಿ ಬರೋಣ. ನಮ್ಮ ಜೀವನದಲ್ಲಿ ಏನಿದೆ? ಶಾಂತಿ, ಸಮಾಧಾನ ಇಲ್ಲರಿ. ಎಲ್ಲಿ ಹೋದರೂ ಶಾಂತಿ, ಸಮಾಧಾನ ಇಲ್ಲ. ಯಾರು ನಮ್ಮನ್ನು ಪ್ರೀತಿಸುವವರಿಲ್ಲ. ನಮ್ಮನ್ನು ಪ್ರೀತಿಸುವವನು ಒಬ್ಬನೇ ಇದ್ದಾನೆ, ಆತನು ಯೇಸು ಕ್ರಿಸ್ತನು. ಆತನನ್ನು ನಾವು ಹಿಂಬಾಲಿಸೋಣ, ಆತನಿಗಾಗಿ ನಾವು ಜೀವಿಸೋಣ. ಆತನೊಟ್ಟಿಗೆ ನಮ್ಮ ಜೀವಿತ ಕಾಲವನ್ನು ಕಳೆಯುವುದಾದರೆ ಆ ನಿತ್ಯ ನಿರಂತರವಾದಂಥ ನಿತ್ಯ ರಾಜ್ಯದಲ್ಲಿ ನಾವುಗಳು ಸೇರುವುದಕ್ಕೆ ಸಾಧ್ಯತೆ ಇದೆ. ಇದೇ ಕಾಲದಲ್ಲಿ ದೇವರು ನನ್ನನ್ನು ನಿಮ್ಮನ್ನು ಆಶೀರ್ವದಿಸಲಿ, ಬಲಪಡಿಸಿ ನಡೆಸಲಿ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಾನು ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ಉದಯ ಕಾಲಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಕರ್ತನೆ ಕೊಟ್ಟಂಥ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ವಾಕ್ಯದ ಆಳದಲ್ಲಿ ದೇವರೇ, ನಿನ್ನ ವಾಕ್ಯವನ್ನು ಗ್ರಹಿಸಿಕೊಳ್ಳುವಂಥ ಮನಸ್ಸನ್ನು ಕೊಡು ಸ್ವಾಮಿ. ಅದನ್ನು ತಿಳಿದುಕೊಂಡು, ಅದನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡೆಯುವುದಕ್ಕೆ ನಿನ್ನ ಕೃಪೆಯನ್ನು ಕೊಡಪ್ಪ ದೇವರೇ. ನಿನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ನೀನು ಅನುಕೂಲ ಮಾಡಿಕೊಡುವಂಥ ದೇವರಾಗಿದೆ. ಲೋಕದವರು ಮರೆತರೂ ನಾನು ನಿಮ್ಮನ್ನು ಮರೆಯನು, ನಿಮ್ಮನ್ನು ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ ನೀನು ನಮ್ಮನ್ನು ಮರೆಯದ ದೇವರು. ನಿನ್ನ ಅಪಾರವಾದ ಪ್ರೀತಿಯನ್ನು ವರ್ಣಿಸಲು ಅಸಾಧ್ಯಪ್ಪ. ಅಪ್ಪ, ನಿನ್ನ ಪ್ರೀತಿ ವರ್ಣಿಸಲು ಅಸಾಧ್ಯ. ಅದು ಅಪಾರವಾಗಿದೆ, ಅದ್ಭುತವಾಗಿದೆ ಕರ್ತನೆ, ಅಸಂಖ್ಯವಾಗಿದೆಯಪ್ಪ. ಆದ್ದರಿಂದ ಆ ಪ್ರೀತಿಯ ಆಳಕ್ಕೆ ನಮ್ಮನ್ನು ನಡೆಸು ಸ್ವಾಮಿ. ನೀನು ನಮ್ಮೊಟ್ಟಿಗೆ ಕರ್ತನೆ, ನಾವು ನಿನ್ನೊಟ್ಟಿಗೆ ಜೀವನ ಮಾಡುವಂತೆ ಸಹಾಯ ಮಾಡು. ಅದರಲ್ಲಿ ಸಿಕ್ಕುವಂಥ ನೆಮ್ಮದಿ, ಸಮಾಧಾನ, ಸಂತೋಷವನ್ನು
ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬ ಜೀವನದಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಅದನ್ನು ಅನುಭವಿಸುವುದಕ್ಕೆ ದೇವರ ಆತ್ಮನೇ ಉದಯ ಕಾಲದಲ್ಲಿ ನಿನ್ನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನಮಗೆ ಸಹಾಯ ಮಾಡು, ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸು. ಈ ಉದಯ ಕಾಲದ ಆರಾಧನೆಯನ್ನು ಆಶೀರ್ವದಿಸು ದೇವರೇ. ಬಹಳಷ್ಟು ಶ್ರಮಪಟ್ಟ ಮಕ್ಕಳು ನಸಿಗಿನ ಜಾವದಲ್ಲೇ ಬಂದು ಕರ್ತನೆ ನಿನಗೋಸ್ಕರವಾಗಿ ಸೇವೆಗಾಗಿ ಸಿದ್ಧಪಡಿಸಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ದೇವರೇ ನೀನು ಬಲಪಡಿಸು. ಸೇವೆಯಲ್ಲಿ ಅತ್ಯಧಿಕವಾದ ರೀತಿಯಲ್ಲಿ ಉಪಯೋಗಿಸು. ಹೊಸ ಹೊಸ ಮಾರ್ಗಗಳನ್ನು ನಿನ್ನ ಮಕ್ಕಳಿಗೆ ತೆರೆದು ಕೊಡಪ್ಪ ದೇವರೇ. ಅನೇಕ ಆತ್ಮಗಳು ನಿಮ್ಮನ್ನು ಕಂಡುಕೊಳ್ಳೋದಕ್ಕೆ ಸಹಾಯ ಮಾಡು ಕರ್ತನೆ. ಈ ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಂಥ ಈ ಸೇವೆ ಅದ್ಭುತವಾದ ಸೇವೆಪ್ಪ. ಈ ಸೇವೆ ಕರ್ತನೆ ಇಲ್ಲಿವರೆಗೂ ಅದ್ಭುತವಾಗಿ ನಡೆಸಿದ್ದು. ಇನ್ನೂ ಅಧಿಕವಾದ ರೀತಿಯಲ್ಲಿ ಅನೇಕರು ನಿಮ್ಮನ್ನು ಕಂಡುಕೊಳ್ಬೇಕು ಸ್ವಾಮಿ. ನಿನ್ನ ಸ್ವರ ಕೇಳಬೇಕು ಸ್ವಾಮಿ. ನಿನ್ನ ಸ್ವರಕ್ಕೆ ಅವರು ಕಿವಿಗೊಟ್ಟು ತಮ್ಮ ಜೀವಿತವನ್ನು ನಿನಗೆ ಸಮರ್ಪಿಸಿಕೊಡ್ಲಿಕ್ಕಾಗುವ ಹಾಗೆ ನೀನು ಸಹಾಯ ಮಾಡು ದೇವರೇ. ವಿಶೇಷವಾಗಿ ನಮ್ಮ ಜರ್ಮನ್ ಆಸ್ಪತ್ರೆಯನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ. ಅಲ್ಲಿ ಬರುವಂಥ ಎಲ್ಲ ರೋಗಿಗಳಿಗೆ ದೇವರೇ ನಿನ್ನ ನಾಮದಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ ಎಂಬುದಾಗಿ ಹೇಳಿದ್ದೆ ದೇವರೇ. ಪ್ರತಿಯೊಬ್ಬರನ್ನ ನಿನ್ನ ಗಾಯವಾದ ಹಸ್ತದಿಂದ ಮುಟ್ಟು ದೇವರೇ ಅವರನ್ನು ಗುಣಪಡಿಸು, ಸ್ವಸ್ಥತೆಯನ್ನು ಹೊಂದಿಕೊಂಡು ದೇವರೇ ನಿನ್ನ ನಾಮವನ್ನು ಮಹಿಮೆಪಡಿಸುತ್ತಾ ತಮ್ಮ ಮನೆಗಳಿಗೆ ಹೋಗುವಂತೆ ಸಹಾಯ ಮಾಡು ಸ್ವಾಮಿ ದೇವರೇ. ಅಜಯ್ ಡಾಕ್ಟರ್ನ, ಸವಿತಾ ಮೇಡಮ್ನನ್ನು, ಅಲ್ಲಿ ಕೆಲಸ ಮಾಡುವ ಎಲ್ಲ ಸಿಬ್ಬಂದಿ ವರ್ಗದವರನ್ನು, ಹೊರಗಿನಿಂದ ಬರುವಂಥ ಎಲ್ಲ ಡಾಕ್ಟರ್ಸ್ಗಳನ್ನು ಅವರಿಗೆ ಕೊಟ್ಟಂಥ ಜ್ಞಾನಕ್ಕಾಗಿ ದೇವರೇ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಕರ್ತನೆ. ಅಪ್ಪ ಕರ್ತನೆ, ನಮ್ಮ ಜರ್ಮನ್ ಆಸ್ಪತ್ರೆಗೆ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಹೊಂದುವಂತೆ ಸಹಾಯ ಮಾಡು. ನರ್ಸಿಂಗ್ ಸ್ಕೂಲನ್ನು ಆಶೀರ್ವದಿಸು. ಅಲ್ಲಿ ಕಲಿಯುವಂಥ ಎಲ್ಲ ಮಕ್ಕಳು ಕರ್ತನೆ ನಿನಗಾಗಿ ಜೀವಿಸುವಂತೆ ಸಹಾಯ ಮಾಡು. ಆತ್ಮಿಕ ಸತ್ಯವನ್ನು ಅರಿತುಕೊಂಡು ಬಾಳುವುದಕ್ಕೆ ನಿನ್ನ ಕೃಪೆಯನ್ನು ಅನುಗ್ರಹಿಸು ಎಂಬುದಾಗಿ ಬೇಡಿಕೊಳ್ಳುತ್ತೇನೆ. ನಮ್ಮ ಸಭೆಯಲ್ಲಿರುವಂಥ ಎಲ್ಲ ನಮ್ಮ ವೃದ್ಧ ತಂದೆ ತಾಯಿಗಳನ್ನು ಆಶೀರ್ವದಿಸು. ಮುಪ್ಪಿನಲ್ಲಿ ಬೇಕಾದಂಥ ಎಲ್ಲ ರೀತಿಯ ಸಹಾಯವನ್ನು ಒದಗಿಸಿಕೊಡಪ್ಪ. ಅವರು ತೆಗೆದುಕೊಳ್ಳುವಂಥ ಆಹಾರ, ಔಷಧಿ ಎಲ್ಲವನ್ನು ಜೀರ್ಣಿಸಿಕೊಳ್ಳುವಂಥ ಶಕ್ತಿಯನ್ನು ಕೊಡು ಸ್ವಾಮಿ. ಮನೆಯವರವರನ್ನು ಪ್ರೀತಿಯಿಂದ ಕಾಣುವಂತೆ ಸಹಾಯ ಮಾಡು ಸ್ವಾಮಿ ದೇವರೇ. ನಿನ್ನ ಪ್ರೀತಿ ಅಪಾರವಾದದ್ದಪ್ಪ. ಆ ಪ್ರೀತಿಯನ್ನು ಅರಿತುಕೊಂಡವರಾಗಿ ತಮ್ಮ ತಂದೆ ತಾಯಿಗಳಿಗೆ ಆ ಪ್ರೀತಿಯನ್ನು ತೋರಿಸ್ಲಿಕ್ಕಾಗುವ ಹಾಗೆ ಸಹಾಯ ಮಾಡು. ಯಾಕಂದ್ರೆ ಕರ್ತ ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ನೀವು ಭೂಮಿ ಮೇಲೆ ಬಹುಕಾಲ ಬದುಕುವರು ಎಂಬುದಾಗಿ ಆ ರೀತಿಯಾಗಿ ದೇವರೇ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು, ಬಲಪಡಿಸು, ನಡೆಸು ಕರ್ತನೆ. ಈ ಸಮಯದಲ್ಲಿ ಕರ್ತನೆ, ಈ ಸಬ್ಬತ್ತಿನದ ಬೆಳಗಿನ ಜಾವದಲ್ಲಿ ಕರ್ತನೆ ಎಲ್ಲೆಲ್ಲಿ ಆರಾಧನೆಗಳು ನಡೀತಾ ಇದ್ದವು ಸ್ವಾಮಿ, ಆ ಎಲ್ಲ ಆರಾಧನೆಗಳಲ್ಲಿ ನಿನ್ನ ಪ್ರಸನ್ನತೆಯನ್ನಿಟ್ಟು ನಡೆಸಪ್ಪ. ಅಪ್ಪ ಕರ್ತನೆ ತಂದೆ ಆದ ದೇವರೇ, ಮುಂದಿನ ಆರಾಧನೆಯನ್ನು ಕೂಡ ನಿನಗನ್ನ ಕೊಪ್ಪಿಸ್ಕೊಡ್ತೇನೆ ಸ್ವಾಮಿ ದೇವರೇ. ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ನೀನೇ ಆದಿ ಅಂತ್ಯವೂ ಆಗಿದ್ದುಕೊಂಡು ಕರ್ತನೆ ನಡೆಸು ಎಂಬುದಾಗಿ ಬೇಡ್ಕೋದೆ. ಇಂದು ಬರುವಂಥ ಸೇವಕರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಳ್ಳುತ್ತೇನೆ. ಬಿತ್ತರಿಸಲ್ಪಡುವಂಥ ವಾಕ್ಯ ದೇವರೇ ಜನರ ಹೃದಯದಲ್ಲಿ ಕಾರ್ಯ ಮಾಡಲಿ. ಪ್ರತಿಯೊಬ್ಬರು ಆ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವುದಕ್ಕೆ ಸಹಾಯ ಮಾಡು. ಪ್ರತಿಯೊಬ್ಬರು ಕೇಳುವಂಥ ಕಿವಿಗಳನ್ನು ಗ್ರಹಿಸಿಕೊಳ್ಳುವಂಥ ಆತ್ಮನನ್ನು ಕೊಟ್ಟು ನಡೆಸು ಸ್ವಾಮಿ. ಅವರ ಪ್ರಯಾಣವನ್ನು ಆಶೀರ್ವದಿಸು. ಸುಖಕರವಾದ ಪ್ರಯಾಣವನ್ನು ಕೊಟ್ಟು ಅವರು ಸುರಕ್ಷಿತವಾಗಿ ನಮ್ಮ ಮಧ್ಯದಲ್ಲಿ ಬಂದು ನಿನ್ನ ವಾಕ್ಯವೆಂಬ ಬೀಜವನ್ನು ಬಿತ್ತಿ ಕರ್ತನೆ ಅಪ್ಪ ಸ್ವಾಮಿ, ಮುಂದಿನ ದಿನಗಳಲ್ಲಿ ಅದರ 30ರಷ್ಟು 60ರಷ್ಟು 100ರಷ್ಟು ಕರ್ತನೆ ಅದರ ಮೂಲಕ ಫಲವನ್ನು ಕಾಣಲಿಕ್ಕಾಗುವ ಹಾಗೆ ನೀನು ಕೃಪೆ ಕೊಟ್ಟು ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡ್ಕೊಳ್ತೇನೆ. ಹೀಗೆ ಕರ್ತನೆ ನಾವು ಬೇಡಿಕೊಳ್ಳೋದು ಬಹಳ ಉಂಟು ಸ್ವಾಮಿ. ನಾವು ಬೇಡುವುದಕ್ಕಿಂತಲೂ ಗ್ರಹಿಸುವುದಕ್ಕಿಂತಲೂ ನೀನು ಅತ್ಯಧಿಕವಾದದ್ದನ್ನು ಕೊಡಲು ಶಕ್ತನಾಗಿರುವುದರಿಂದ ಎಲ್ಲ ಘನತೆ, ಮಾನ, ಮಹಿಮೆ ಎಲ್ಲವೂ ನಿನಗೆ ಸಲ್ಲಲಿ ತಂದೆ. ಆಮೇನ್, ಆಮೇನ್. ನಾವು ಕೊನೆಯದಾಗಿ ಹಾಡುವ ಸಂಗೀತಗಳಲ್ಲಿ 15 ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 15 ಪ್ರೀತಿ ದಿವ್ಯ ರೂಪವಾಗಿ ನನ್ನ ನೀನು ನಿರ್ಮಿಸಿದೆ. ಪ್ರೀತಿ ದಿವ್ಯ ರೂಪವಾಗಿ ನನ್ನ ನೀನು ನಿರ್ಮಿಸಿ ಪ್ರೀತಿ ಪೂರ್ಣ ಕೃಪೆಯಾಗಿ ಬಿದಾನ ನೆತ್ತಿದಿ ಪ್ರೀತಿ ಸರ್ವ ಕಾಲಕ್ಕೆ ದಾಸನಾದೆ ನಿನಗೆ ಪ್ರೀತಿ ನೀನು ಕೃಜೆಯಾಲಿ ಸತಿನಾನಗಾಗಿಯೇ ಪ್ರೀತಿ ನೀನು ಯುದ್ಧದಲ್ಲಿ
ಸನಾದೆ ನಿನಗೆ. ಕರ್ತನ ಪ್ರಾರ್ಥನೆಯನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಇದ ನಂತರ ಮಾರ್ತಾ ಮೇಡಮ್ ಅವರು ನಮ್ಮನ್ನು ಅಂತ್ಯದಲ್ಲಿ ನಡೆಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಕರ್ತನ ಪ್ರಾರ್ಥನೆ ಅರಿಕೆ ಮಾಡೋಣ. ಪರಲೋಕದಲ್ಲಿ ನನ್ನ ತಂದೆ, ನಿನ್ನ ನಾಮವು ಪರಿಶುದ್ಧಗೊಳಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸಿದ ಎಲ್ಲ ಕೀಡನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನಗೆ ಸ್ವಾಮಿ. ಆಮೆನ್. ನಾವು ಸಮಾಧಾನದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ನಿನ್ನ ಕೃಪೆಯು, ತಂದೆಯಾದ ದೇವರೇ ನಿನ್ನ ಪ್ರೀತಿಯುಳ್ಳ ಪವಿತ್ರಾತ್ಮನೇ ನಿನ್ನ ಅನ್ಯೋನ್ಯತೆಯು ಈಗಲೂ ಯಾವಾಗಲೂ ಎಂದೆಂದಿಗೂ ಸಕಲ ಪರಿಶುದ್ಧರೊಟ್ಟಿಗೂ ಕಷ್ಟ, ನೋವು, ಬೇನೆ, ಬೇಸರಿಕೆ, ಮರಣದ ಹಾಸಿಗೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಾಣಾತ್ಮಗಳ ಸಂಗಡಲು, ವಿಶೇಷವಾಗಿ ನೆರೆದು ಬಂದಂಥ ಎಲ್ಲ ಭಕ್ತ ಸಮೂಹದ ಸಂಗಡಲು ನಿತ್ಯ ನಿರಂತರ ಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನಡೆಸಿನ ಯೇಸು ಕರ್ತ ಲೋಕಾರಣ್ಯ ಯಾತ್ರೆಯೋ ನಿರೀಶಕ್ತ ನಾನಶಕ್ತ ದಾಟಿ ಸಾದು ಜೀವಾದಾನ ತೇನಿಸೇನ ಪೂರ್ಣ ತೃಪ್ತಿ ಗೌಡ